चैतन्य सद्गुरुनाथ महाराज की जय जय। समर्थ सद्गुरु श्री ब्रह्मचैतन्य महाराजರ ಅನುಗ್ರಹದಿಂದ ಅದೇ ರೀತಿಯಾಗಿ ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಹಾಗೂ ಆಯುರ್ವೇದದ ಅಧಿಷ್ಠಾತೃ ದೇವತೆಯಾಗಿರ್ತಕ್ಕಂಥ ಹನುಮಂತರಿಯ ಅನುಗ್ರಹದಿಂದ ನಾವು ಈ ಆಯುರ್ವೇದ ವೈದ್ಯಕೀಯ ಶಿಕ್ಷಣ ಅವುಗಳಲ್ಲಿ ವಿಶೇಷ ಪರಿಣತಿ ಹಾಗೂ ವೃತ್ತಿ ವ್ಯವಸಾಯಗಳಲ್ಲಿ ತೊಡಗಿರ್ತಕ್ಕಂಥ ನಾವು ನಮ್ಮ ವೃತ್ತಿ ವ್ಯವಸಾಯ ಅಥವಾ ಚಿಂತನೆ ಮತ್ತು ಆ ಮೂಲಕವಾಗಿ ಸಮಾಜದ ಸೇವೆ ಸಮಾಜದಲ್ಲಿ ನಾವು ಮಾಡಬೇಕಾಗಿರುವ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರುವಾಗ ನಾವು ಮನುಷ್ಯ ದೇಹದಲ್ಲಿದ್ದುಕೊಂಡು ಇದನ್ನೆಲ್ಲ ಮಾಡ್ತಿರುವುದರಿಂದಾಗಿ ಯಾವ ದೇಹದ ಆಧಾರ ದೇಹ ಸಂಬಂಧದಲ್ಲಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಆ ದೇಹ ನಮ್ಮ ಒಂದು ಅಪೇಕ್ಷೆಗನುಸಾರವಾಗಿ ನಮ್ಮ ಸಂಕಲ್ಪಕ್ಕನುಸಾರವಾಗಿ ನಮ್ಮ ಪ್ರಯತ್ನದಿಂದ ಪ್ರಾಪ್ತವಾದಂತಲ್ಲ. ಆ ದೇಹ ಏನದನೋ ಭಗವಂತನ ಕೊಡುಗೆ. ಭಗವಂತನ ಮೇಲೆ ಬಹಳಷ್ಟು ಅನುಗ್ರಹ ಮಾಡಿ ದೇಹವನ್ನು ಕೊಟ್ಟಿದ್ದಾರೆ. ಬಹುತ ಅನುಗ್ರಹ ಕೀನ್ಹೋ ಹರಿ ತುಮ ಬಹುತ ಅನುಗ್ರಹ ಕೀನ್ ಸಾಧನ ಧಾಮ ವಿಬುಧ ದುರ್ಲಭ ತನು ಮೋಹಿ ಕೃಪಾ ಕಲಿ. ಸಾಧನೆಗೆ ಧಾಮ ಆಗಿರ್ತಕ್ಕಂಥದ್ದು ವಿಬುಧ ದುರ್ಲಭ ತನು, ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂಥ ಈ ಶರೀರವನ್ನ ಬಹಳಷ್ಟು ಅನುಗ್ರಹ ಮಾಡಿಕೊಟ್ಟಿದ್ದೀವಿ. ಆದ್ರಿಂದ ನಾವೆಲ್ಲರೂ ಗರ್ಭೋಪನಿಷತ್ತಿನಲ್ಲಿ ಬರಿತಾ ಇದ್ದಾರೆ ಏನು ಅಂದ್ರೆ, ನಾವೆಲ್ಲರೂ ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ಆ ಗರ್ಭವಾಸ ದುಃಖ, ಅದು ಕಲ್ಪನಾತೀತ ವರ್ಣನಾತೀತ ದುಃಖ. ಅದೇ ರೀತಿಯಾಗಿ ಹಿಂದೆ ಅನುಭವಿಸಿದ ಅನೇಕ ಜನ್ಮಗಳ ದುಃಖ ಅವೆಲ್ಲ ಅವಾಗ ಸ್ಮರಣೆ ಬರ್ತಾ ಇದ್ವಿ. ಅವನ್ನೆಲ್ಲ ನೆನಪಿಸಿಕೊಂಡು ಅವಾಗ ನಾವು ಸೋಹಂ ಸೋಹಂ ಅಂತಿದ್ವಿ. ಆಗ ಅವುಗಳಿಂದ ಹೆಂಗೋ ಏನೋ ಬಹಳ ಕಷ್ಟದಿಂದ ಹೊರಗೆ ಬಂದ ಕೂಡಲೇ ಅದನ್ನೆಲ್ಲ ಮರೆತು ಈ ಹೊರಗಿನ ಗಾಳಿ ಬಡದ ಕೂಡಲೇ ವೈಷ್ಣವಿ ವಾಯುವಿನ ಸಂಪರ್ಕ ಆದ ಕೂಡಲೇ ಸೋಹಂ ಮರೆತು ಕೋಹಂ ಅಲ್ಲಿಕ್ಕೆ. ಅವಾಗ ನಮ್ಮ ತಾಯಂದರು ಅಥವಾ ನಮ್ಮ ಮನೆಯವರು ನಮಗೆ ನಾಲಿಗೆ ಒಂದು ಸ್ವಲ್ಪ ಜೇನು ತುಪ್ಪ ಒರೆಸಿದ ಕೂಡಲೇ ಅವತ್ತಿಂದ ಏನ್ ನಮ್ಗೆ ಈ ಇಂದ್ರಿಯಗಳ ರುಚಿ ಹಚ್ಚು ಈಗ ನೋಡ್ರ ಮಗುಕಾಯಿ ಏನ ಕೊಟ್ಟು ಬಾಯಿಗೆ ಹೋಯ್ತು. ಯಾಕಂದ್ರೆ ಬಾಯಿನ ಏನಾಗಿದೆ ಅಂದ್ರೆ ರಸಾನುಭೂತಿ ಅದಕ್ಕೆ ಮೊದಲೇ ಅನುಭವದಲ್ಲಿ ಹಿಂಗ ಸಣ್ಣ ಮಕ್ಕಳಿಗೆ ನಾವು ಏನ್ ಕೊಟ್ಟರು ಅದು ಸರಳ ಬಾಯಿಗೆ ಹೋಯ್ತು. ಇದು ಒಂದು ಈ ಜನ್ಮದ ಹೆಂಗದ ನಾವು ಈಗ ಒಂದು ಮೊಬೈಲ್ ಬಹಳ ಹರಿದಾರ ಇದೇನೋ ಅದು ಕ್ರ್ಯಾಕ್ ಅದು ಇದು ಅದನ್ನು ತೆಗೆದ್ಬಿಟ್ಟು ಹೊಸ ಮೊಬೈಲ್ ಆದ್ರೆ ಸ್ಕಿಪ್ ಮಾಡ್ತಾದ್ರೆ ಇದಕ್ಕೆ ತೆಗೆದು ಹಾಕ್ತೀವಿ. ಹೆಂಗೋ ಹಂಗ ಭಗವಂತ ಏನ್ ಮಾಡಿದ ಅಂದ್ರೆ ಹಿಂದಿನ ಜನ್ಮದ ಹಳಿ ಮೊಬೈಲು ಅದು ಡ್ಯಾಮೇಜ್ ಆಗ ಅದನ್ನು ಭಗವಂತನ ನೀ ಏನ್ ದುಡ್ಡು ಕೊಡ್ಬೇಡ, ಗಾಳಿ ಕೊಡ್ಬೇಡ, ಈ ಹಳಿ ಮೊಬೈಲ್ ನನ್ನ ಕೊಡು, ಮತ್ ನಾನು ಹೊಸ ಮೊಬೈಲ್ ಕೊಡು. ಅದ್ರೊಳಗೆ ನೀನು ಧರ್ಪಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಅದ್ರೊಳಗೆ ಸಿಮ್ ತೆಗೆದು ಹಾಕ್ತೀನಿ. ಆ ಸಿಮ್ ಅಂದ್ರೆ ಸೂಕ್ಷ್ಮ ದೇಹ, ಕಾರಣ ದೇಹ. ಈ ಮೊಬೈಲ್ ಅಷ್ಟ ಹೊಸ, ಬಂದಿರೋದೆಲ್ಲ ಹಿಂದಿನ ಜನ್ಮದ್ದೇ. ಭಗವದ್ಗೀತಾದಲ್ಲಿ ಹೇಳ್ತಾರೆ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತ ಏತದ್ಯ ದುರ್ಲಭತರಂ ಲೋಕೆ ಜನ್ಮತಿ ನಿದೃಶಂ ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ಣದೇ
ಇದಸ್ತಿ ತತ್ರ ತತ್ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇ ತತ್ ಯಥೇ ತಥೋ ಭೂಯ ಮತ್ತೆ ತನ್ನ ಪ್ರಯತ್ನ ಸಂಸಿದ್ಧಂ ಪೂರ್ಣಂದನ ಈ ಜನ್ಮದಲ್ಲಿ ಇದ್ದುಕೊಂಡು ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹಿಂದಿನ ಜನ್ಮದಲ್ಲಿ ಪ್ರಾಮಾಣಿಕವಾಗಿ ಆ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅದು ಸಾಧಿಸದೇ ಇರೋದ್ರಿಂದಾಗಿ ದೇಹ ಅದಕ್ಕೆ ಅನುಕೂಲವಾಗದೇ ಇದ್ದದ್ದಕ್ಕಾಗಿ ಆ ಸಾಧನೆ ಅಲ್ಲಿಗೆ ನಿಂತು ದೇಹ ಬಿದ್ದು ಹೋಯಿತು. ಆ ವಿಷಯದಲ್ಲಿಯೂ ದುಃಖ ಪಡಬಾರದು ಅನ್ನೋದು ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜ್ಞಾತಿ ನವಾನಿ ದೇಹಿ. ಇವೊಂದು ಬಟ್ಟೆ ಹರಿತು, ಒಂದಂಗೆ ಹರಿತು, ಹೊಸ ಅಂಗಿ ಹೊಲಿಸಿದ್ವಿ, ಇದನ್ನು ಕಾಲದಲ್ಲಿ ಹಾಕೊಳ್ಳಿ ಕಳ್ತೀವಿ ಅಂದ್ರೆ ಇನ್ನು ಹೆಂಗೆ ಕಳಿಪ ನಾನು ಎಲ್ಲ ಕಡೆ ಹರಿದ ಯಾವ ರೀತಿಯಾಗಿ ನಾವು ಅದಕ್ಕೆ ಉತ್ಸಾಹದಿಂದ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ವಾಸಾಂಶ ಬಟ್ಟೆ ಅಜೀರ್ಣವಾಗಿರ್ತಕ್ಕಂತಹ ಬಟ್ಟೆಯನ್ನ ತಮ್ಮ ಬಿಟ್ಟು ನವಾನಿ ಗೃಹಾತಿ ನರೋಪರಾಣಿ ಹೊಸ ಅಂಗಿ ಹಾಕೋತಾನೆ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಜ್ಞಾನಿ ನವಾನಿ. ಆದ್ದರಿಂದ ಈ ಜನ್ಮ ಮುಗಿದ್ರು ಅಥವಾ ಯಾರ ವಯಸ್ಸಾದವರು ಅಥವಾ ಆಯುಷ್ಯ ಮುಗಿದವರು ಮಹಾರಾಜನ ಮಾತು ಯಾರೂ ರೋಗ ಬಂದು ಸಾಯುವುದಿಲ್ಲ, ಆಯುಷ್ಯ ಮುಗಿದು ಸಾಯ್ತಾನೆ. ಆಯುಷ್ಯ ಮುಗಿದ ತನಕನು ಅವನು ಬೇಕಾದಷ್ಟು ಸೀರಿಯಸ್ ಇದ್ರು ಕೊನೆ ಶ್ವಾಸವರೆಗೂ ಭಗವಂತ ಕಾಯ್ಕೊಂಡು ಕೂತಿರ್ತಾನೆ. ಇನ್ನೊಂದು 10 ಶ್ವಾಸ ಇವನು ಅಷ್ಟು ಕೂಡ ತಗೊಂಡು ಹೋಗ್ಕೊಂಡು ಕೂತಿರ್ತಾರೆ. ಡಾಕ್ಟರ್ ಬರ್ತಾರೆ, ನೀವೇನ್ ಕಾಳಜಿ ಮಾಡ್ಬೇಡ್ರಿ ಮೇಡಮ್, ನೀವೇನ್ ಕಾಳಜಿ ಮಾಡ್ಬೇಡ್ರಿ, ಒಬ್ಬ ಸಾಯಲಿಕ್ಕತ್ತಿದ್ದ, ಸೊಸಿ ಅಳ್ಲಿಕ್ಕತ್ತಿತ್ತು. ಡಾಕ್ಟರ್ ಹೇಳ ಮೇಡಮ್ ನೀವೇನ್ ಕಾಳಜಿ ಮಾಡ್ಬೇಡಿ, ಚಿಂತೆ ಮಾಡ್ಬೇಡ್ರಿ, ನಾನು 4 ಇಂಜೆಕ್ಷನ್ ಮಾಡ್ತೀನಿ, ಸಲಹೆ ಹಂಚ್ತೀನಿ, ಆರಾಮಾಗಿ ಬಿಡ್ತಾರೆ ಮುಂದೆ ಕಾಶು ನಾ ಅದಕ್ಕೆ ಅಳ್ಲಿಕ್ಕತ್ತೀನಿ ಅಂದ್ರೆ ಮುಂದಕ್ಕೆ ಇನ್ನೂ ಹೋಗ್ಬಾರ್ದ ಯಾವಾಗ ಹೋದಿತ್ತು ಅನ್ನುವಂಥ ಪರಿಸ್ಥಿತಿ. ಆದ್ದರಿಂದ ಯಾವತ್ತು ಬಿತ್ತೋ ಪಾರ್ಜನ ಸಕ್ತ ತಾವನ್ ನಿಜ ಪರಿವಾರ ರಕ್ತ. ನೀವು ಬಹಳ ದುಡ್ಡು ಗಳಿಸಿ ತನ್ನ ಮನ್ಯಾಗ ನೋಡಿ ಏನು ವಿಚಾರ. ಗಂಡ ಹೆಂಡ್ತಿದ್ದಾರೆ ಬೆಂಗಳೂರಾಗ, ಹೆಂಡತಿಗೆ ದೊಡ್ಡ ಸಂಬಳ, ಗಂಡ ವ್ಯಕ್ತಿ ಸಾಂಬ, ಮದುವೆಗೆ ಅತ್ತಿ ಕಿರ್ಕಿರಿ, ಅದು ದುಡ್ಡು ತಗೊಂಡು ಏನ್ ಮಾಡ್ತೀವಿ, ಮನೆ ಖರ್ಚು ಕೊಡು, ಹಂಗ ಹಿಂಗ ದಿನ ನನಗೆ ಹೆಂಗ್ ಮಾಡಿ ನನ್ನ ಕತ್ತಿ ಒಂದು ಕಾಗಿ ಮಾಂಸ ತಗೊಂಡು ಕಾಯಿ ಹಿಡ್ಕೊಂಡು ಹೋಗ್ತಾ ಇತ್ತು. ಹೋಗುವತ್ನಾಗ ಅನೇಕ ಕಾಯಿಗಳು ಕವು ಮಾಡ್ಲಿಕ್ಕೆ ಅದು ಕತ್ತಿದ್ರು. ಅವ್ರಿಗೆ ಏನ್ ಮಾಡಿದ್ರು ಅದು ಬಿಡುವಾಗ ಇವು ಬಿಡುವಾಗ ಕೊನೆಗೆ ಅದು ಏನ್ ಮಾಡ್ತಾರೆ, ಸರಿಯಾಗಿ ಒಂದು ವಿಚಾರ ಬಳಿ ಇದ್ರ ಸಲುವಾಗಿ ಎಲ್ಲ ಬಂದು ಇದನ್ನ ಬಿಟ್ಬಿಟ್ಟೆ ಅಂದ್ರೆ ಶಿಸ್ತಿತ್ತು ಆಗ್ತೀನಿ ಅಂತ ಅದನ್ನ ಕಾಯಿಯ ಬಾಯಾಗಿ ಬಿಟ್ಬಿಟ್ಟು ಕೂಡಲೇ ಎಲ್ಲ ಕಾಯಿಗಳು ಅದ್ರ ಕಡೆ ಹೋಗುದು ಹೀಗಾಗಿ ಬಿಟ್ಬಿಟ್ಟು ಹೆಂಗಾಗಿ ನಾ ಹೇಳಿದೆ ತನ್ನ ಪಾಠಗಳು ಇದ್ದದ್ದೆಲ್ಲ ಮನ್ಯಾಗ ಎಷ್ಟು ಖರ್ಚಿಬೇಕು ಅದಕ್ಕೆ ಅಷ್ಟ ಇಟ್ಕೋ ನೋಡ. ಆಮೇಲೆ ಫೋನ್ ಮಾಡಿ ಏನ್ರಿ ಮನೆ ಒಳಗೆ ಕೂಡಿಸಿ ತೂಗುಮಂತ ತೂಗ್ತಾರ ಅಕ್ಕಿ ಕೊಡ್ತಾಳ, ತೂಗುದೇನ್ ಮಾಡ. ಇದೆಲ್ಲ ಪರಿಸ್ಥಿತಿ ಯಥಾ ಯಾವತ್ ಬಿತ್ತೋ ಪಾರ್ಜನ ಸಕ್ತ ತಾವನ್ನಿಜ ಪರಿವಾರ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ. ದೇಹ ಜರ್ಜರಾಗಿದೆ. ಒಬ್ರು ಮಹಾರಾಜನ ಭೇಟಿಯಾಗಿ ಏನಂದ್ರು, ಮಹಾರಾಜ್ ನಾವು ಕಾಲೇಜ್ ತೆಗಿತ ಮಾಡೀನಿ, ಏನ್ ಮಾಡಿ ಮಹಾರಾಜರು ನಾನು ಗುರಾಯಿನ ಸಾಲಿನ ಕಲ್ತಿಲ್ಲ. ಮಹಾರಾಜ ಒಟ್ಟ ಸಾಲಿ ಹೋದದ್ದು 2 ತಿಂಗಳು, ಸಮರ್ಥನ ಒಟ್ಟ ಸಾಲಿ ಹೋದದ್ದು 15 ದಿವಸ. ಗುರಾಯಿನ ಸಾಲಿನ ಕಲ್ತಿಲ್ಲ, ಕಾಲೇಜಿಗೆ ನನಗೇನು ಗೊತ್ತಾಗುತ್ತೆ. ಆದ್ರೂ ಗೊಂಡಾವಾಗ ನಾನು ಒಂದು ಸಾಲಿ ತೆಗೆದು ನಿಮ್ ಶಾಲೆಗೆ ಏನ್ ಕಲಿಸ್, ನಮ್ಮ ಶಾಲೆಗೆ ನಾವು ಸಾಯಲಿಕ್ಕೆ ಕಲಿಸ್, ಸಾಯಲಿಕ್ಕೆ ಕಲಿಸೋದ್ರೆ ಎಲ್ಲಾರು ಸತತ ಆಯ್ತಲ್ಲ. ಹಂಗಲ್ಲ, ಹಿಂಗ ಸಾಯಲಿಕ್ಕೆ ಬರ್ಬೇಕಲ್ಲ, ಹಿಂಗ ಸಾಯಲಿಕ್ಕೆ ಬರ್ಬೇಕಲ್ಲ, ತಿರಿಯಲ್ಲೂ ಸಾತ್ತಿರ್ಬಾರ್ದು, ಹಂಗ ಸಾಯ ಮತ್ತೆ ಹುಟ್ಟಿದ ಸಾವಲ್ಲ, ಹುಟ್ಟಂಗೆ ಇಲ್ಲ, ಹಂಗ ಸಾಯಲಿಕ್ಕೆ ಬರ್ಬೇಕು. ಅದೇ ಅಂಥ ವಿಚಾರ ನಾವು ಕಲಿಸ್ತೀವಿ. ಹಂಗೆ ಯಾರು ಸಾತ್ರೆ ಏನು ಬ್ರಹ್ಮಾಂಡ ಮಹಾರಾಜರು ಅದಕ್ಕೆ ಕೊನೆಗೆ ನಾವು ಹೋದ್ರು. ಮರದು ಮುಂಜಾನೆ
ದೇಹ ಬಿಡೋರು ಅದು ಮುಂಜಾನೆ ಎಲ್ಲಿ ಶೌಚಕ್ಕೆ ಹೋಗ್ಬಿಟ್ಟು ರಾತ್ರಿ ತಗೊಂಡು ಹೋಗಿ ಒಬ್ಬನ ಕರ್ಕೊಂಡು ಹೋಗಿ ಆ ಜಗ ನೋಡಿ ಮಹಾರಾಜದ್ದು ಹಂಗ ಶರಣರನ್ನ ಮರಣದಲ್ಲಿ ನೀವು ಆಯುಷ್ಯ ತುಂಬ ಏನ್ ಮಾಡಿದ್ರಿ ಅನ್ನೋದು ಒಂದು ಅಭ್ಯಾಸ ಮತ್ತು ನಿಮ್ಗೆ ನಮ್ಗೆ ನಾವು ಹೆಂಗ ಮರಣ ಹೊಂದಿದ್ವಿ ಅನ್ನೋದು ನಮ್ಮ ರಿಸಲ್ಟ್ ನಾವು ಹೆಂಗ್ ಸಾಯ್ತೀವಿ ಅನ್ನೋದ್ರ ಮೇಲೆ ನಾವು ಆಯುಷ್ಯ ಹೆಂಗ್ ಬಾಳಿದ್ವಿ ಅನ್ನೋದು ಮಹಾರಾಜರು ಹಂಗಾಯ್ತು ನಾನು ಮಹಾರಾಜ 4 ದಿವಸ ಮುಂಚೆ ಹೇಳಿದ್ರು ಬಹುಶಃ ಈ ಸೋಮವಾರ ಸಕಾಲಿದ್ದಲ್ಲ ಗುರುವಾರ ಬೆಳಿಗ್ಗೆ ಹೋಗ್ತೀನಿ ಅಂತ ಗುರುವಾರ ಬಹುಶಃ 9 ವರ್ಷ ನಾ ಇಲ್ಲಿ ಬಂದಿದ್ದು ನೀವು ಕಡಿಮೆ ತಲೆ ಇಟ್ಟು ಪ್ರಾಣ ಬಿಡೋದು ನಾವು ಉತ್ಸವ ತಿಳ್ಕೊಂಡು ಕೆಲಕ್ಕೆ ಸಕಾಯಿ ಹೋಗಿ ಹಂಗೇನು ಹೋಗಿದ್ದ ಮತ್ತು ಅವರು ರವಿವಾರ ರಾತ್ರಿ ಡಿಸೆಂಬರ್ 27 ಸೋಮವಾರ ಬೆಳಿಗ್ಗೆ ರಾತ್ರಿ 1 ಗಂಟೆ ತನಕ ಇಬ್ಬರು ಹೆಗಲ ಮೇಲೆ ಕೈ ಇಟ್ಟು ಭಜನೆ ಮಾಡಿ ನಿಂತಿಟ್ಟು ಕಾಲು ಹಿಂಗೆ ಬಾತಿದ್ದು ಅದಕ್ಕೊಬ್ಬರು ವಿಷ ಕೊಟ್ಟದಕ್ಕೆ 4 ವರ್ಷದಲ್ಲಿ ದಮ್ ಅನುಭವಿಸ್ಬೇಕಾಗಿದೆ 1 ದಿವಸ ಅವ್ರ ಬಾಯಲ್ಲಿ ಬಂದಿದ್ದು ವಿಷ ಕೊಟ್ಟದಕ್ಕೆ ನಮಗೆ ತ್ರಾಸ ಅನುಭವಿಸ್ಬೇಕಾಗಿದೆ ಇದ ಸಂತೋಷವಾಗಿ ನಾವು ಎಷ್ಟು ಮಂದಿ ಮುಂದೆ ಹೇಳ್ತೀವಿ ಪೇಪರ್ನಾಗ ಹೋಗ್ತೀವಿ ಆಮೇಲೆ ರಾತ್ರಿ 1 ಗಂಟೆಗೆ ಭಜನೆ ಮಾಡಿ ಸಿಂಹಾಸನ ಸಮಾಧಾನ ಹೋಗಿ ಮಲ್ಕೊಂಡು 2 ತಾಸು ಗಣಪದ ಮಲ್ಕೊಂಡು 4 ಗಂಟೆಗೆ ಎದ್ದು ಮತ್ತೆ ಶೌಚ ಮುಖ ಮಾಡ್ಕೊಂಡು ಮುಗಿಸಿಕೊಂಡು ರಾಮನಿಗೆ ನಮಸ್ಕಾರ ಮಾಡಿ ರಾಮ ನನ್ನ ಜನರನ್ನು ನನ್ನ ಏನಕ್ಕಾಗಿ ಸಂಭಾಳಿಸಿ ಮತ್ತೆ ಕೋಚ್ ಪಾಟ್ನ ನಿರ್ಮಿಕಲ್ ಸಮಾಧಿ ಬಂಧನ ಬರೋಬ್ಬರಿ 5:30 ಸಮಾಧಿ ಹಿಡಿದು ಎಲ್ಲ ನಮಸ್ಕಾರ ಮಾಡಿಟ್ಟು ಯಾರು ಮುಟ್ಟಿಲ್ಲ ಅದು ಹೇಳಿದ್ರು ಕೊನೆಗೆ ಮಾಮಂತವ್ರ ಜ್ಞಾನೇಶ್ವರಿಯನ್ನು ನಮಸ್ಕಾರ ಮಾಡಿದಾಗ ಹೇಳಿದ್ರು ನಾಮ ಮಾತೆ ಪ್ರಾಣ ಈ ಸಂಬಾರ ಎಲ್ಲಿ ನಾಮವನ್ನು ನನ್ನ ಪ್ರಾಣದ ಈ ಗುಟ್ಟು ಮನಸ್ಸಿನ ಕಟ್ಟಿ ಇಟ್ಬಿಟ್ಟು ಹೇಳಿ ಬ್ರಹ್ಮಾಂಡ ಮಹಾರಾಜ 3-4 ದಿವಸ ಹೋಗಿ ನೋಡ್ಕೊಂಡು ಬಂದು ಮರುದಿವಸ ಅವತ್ತು ಏನಿತ್ತು ಅಂದ್ರೆ ಸೋಮತಿ ಅಮಾವಾಸ್ಯೆ ಇತ್ತು ಗಣೇಶವಾಡಿಯಿಂದ ಬ್ರಾಹ್ಮಣನ ಕರೆಸಿದ್ರು ಅಭಿಷೇಕಕ್ಕೆ ಕಾಗವಾಡದಿಂದ ಹೆಣ್ಮಕ್ಳನ್ನ ಕರೆಸಿದ್ರು ಅಡಿಗೆ ಮಾಡಲಿಕ್ಕೆ ಎಲ್ಲಾರು ಹೇಳಿದ್ರೆ ಹೆಣ್ಮಕ್ಳಿಗೆ 2 ಗಂಟೆ 2:30 ಎಲ್ಲಾರನ್ನು ಕೊಡಿ ಎಲ್ಲರೂ ಗುಣ ಎದ್ದು ಆ ಗುಣಕ್ಕಾಗಿ ಅಡಿಗೆ ಮಾಡಿ ಆ ಸೋಮತಿ ಅಮಾವಾಸ್ಯೆ ಅವ್ರಿಗೆ ಅಭಿಷೇಕ ಮಾಡಲಿಕ್ಕೆ ಹೇಳಿದ್ರು ಅವ್ರು ನಾವು ಸ್ವತಃ ಎಲ್ಲರನ್ನು ಗುಡಿಸಲ್ದಾಗ ಮುಚ್ಚಲ್ದಾಗಿ ಹಾಕೊಂಡು ನೋಡ್ಕೊಂಡು 9:30 ಆದರೂ ಎದ್ದಿದ್ದೇವೆ ಅವಾಗ ಎಲ್ಲರೂ ಎಲ್ಲ ಗುರುಗಳು ದೀರ್ಘ ಶ್ವಾಸ ಶುರುವಾಗಿ ಮಚ್ಚರದಾನ ತೆಗೆದು ನೋಡಿದ್ರು ಶಾಂತವಾಗಿ ಆಮೇಲೆ ಬರೋಬ್ಬರಿ ಒಂಥರ ಎಲ್ಲ ನೋಡಿದ್ರು ದೇಹ ಬಿಡುವುದು ಪೂರ್ವ ಸಿದ್ಧತೆ ಮಾಡಿಕೊಂಡು ಮಹಾರಾಜ ಹೇಳೋದು ಹೀಗೆ ಸಾಯ್ಲಿಕ್ಕೆ ಕಲಿಸ್ತಿಲ್ಲ ಆದ್ದರಿಂದ ಏನದ ಅಂದ್ರೆ ಜೀವನದ ಪರಮ ಪುರುಷಾರ್ಥ ಎದುರೊಳಗದೆ ಅಂದ್ರೆ ನಾವು ಜೀವನವನ್ನು ಹೆಂಗೆ ಬಾಳಿದ್ವಿ ಆದ್ರಿಂದ ನಾವು ಭಗವತೋಪನಿಷತ್ತು ಬರೀತಾರೆ ಹೊರಗೆ ಬರುವ ಮೊದಲು ನಾವೆಲ್ಲರೂ ದೇವರ ಹಾನಿ ಮಾಡಿ ಬಂದ್ವಿ ಭಗವಂತ ಈ 1 ಸಲ ನಾವು ಹೊರಗೆ ಬಂದೆ ಅಂದ್ರೆ ಈ ಪ್ರಪಂಚ ಉಪದ್ವ್ಯಾಸ ಬೀಳುವುದಿಲ್ಲ ಒಬ್ಬ ನನಗೆ ಹೇಳಿದ್ರು 127 ವರ್ಷ ಸ್ವಾಮೀಜಿ ಹೇಳಿದ್ರು ದತ್ತಾತ್ರೇಯ ನಾವು ಹೇಳಿದೆ ಸ್ವಾಮೀಜಿ दुनिया में इतना अत्याचार अनाचार दुराचार चल रहा है इसके लिए मुझे क्या करना है तो दत्तात्रेय ये सब बातों से तुमको क्या मतलब दुनिया खड्डे में जाने दो तुम अपने उद्धार का विचार करो 5 वर्ष विचार माना उन्होंने समाज में उपेक्षा में बोलो हम आत्मोद्धार ಮಾಡ್ಕೋಬೇಕು ನಮ್ಗೆ ಎಲ್ಲಿವರೆಗೂ ದೇಹ ಬುದ್ಧಿ ಅದಲ್ಲ ತಿಂದ್ರೆ ನನಗೆ ಚಲೋ ಅನ್ನಿಸ್ತನು ಅಲ್ಲಿವರೆಗೂ ಚಲೋ ತಿನ್ಸ್ಲಿಕ್ಕೆ ಪ್ರಯತ್ನ ಎಲ್ಲಿವರೆಗೂ ನನಗೆ ಖಾರ ತಿಂದ್ರೆ ಖಾರ ಹತ್ತದನು ಅಲ್ಲಿವರೆಗೂ ಜನರಿಗೆ ಖಾರ ಹತ್ತನು ಮಾಡಿ ನನ್ನ ಚಿಂತೆ ಎಲ್ಲಿವರೆಗೂ ನೋವು ಆಗ್ತದನು ಅಲ್ಲಿವರೆಗೂ ನಾನು ಇವತ್ತೊಂದು ಚಿಂತೆ ಅವನು ಸುತ್ತತಕ್ಕಂಥ ಬಗ್ಗೆ ಪ್ರೇರಿಸು God knows those who loves his fellow men. हम सुख प्रेम भगवंत प्रेम ಆದ್ರೆ ನಾವು ಬರುವಂತ ಪ್ರತಿಜ್ಞಾ ಮಾಡಿ ಸಂಕಲ್ಪ ಮಾಡಿ ದೇವರಾಣಿ ಮಾಡಿ ಬಂದಿವಿ ಏನು ಅಂದ್ರೆ
ನಾವು ನಾಮಸ್ಮರಣೆ, ಉಪಾಸನೆ, ಸತ್ಸಂಗ ಏನಾದರೂ ಮಾಡಿ ಉದ್ಧಾರ ಆಗುವ ಸಾಧನೆ ಮಾಡಿ. ಅದು ಅನಿವಾರ್ಯವಾಗಿ ನಮಗೆ ಈ ಪರಿಸ್ಥಿತಿ ಅಥವಾ ಈಗಿನ ಪದ್ಧತಿ ಅಥವಾ ಈಗಿನ ಒಂದು ಅವಶ್ಯಕತೆಗೆ ಅನುಸಾರವಾಗಿ ಯಾವ್ಯಾವುದೋ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಅರ್ಥಾತ್ ಏನು ಅಂದ್ರೆ ಮುಂದುವರಿಬೇಕಾಗ್ತದೆ, ಅದರಿಂದ ಜೀವನೋಪಾಯವನ್ನು ಮಾಡ್ಕೋಬೇಕಾಗ್ತದೆ. ಅದು ಏನದ ಅದೇನು ಜೀವನದ ಮಹಾನ್ ಪುರುಷಾರ್ಥ. ಇದರೊಳಗೆ ಇದ್ದುಕೊಂಡು ನಾವು ಪ್ರಪಂಚದಲ್ಲಿ ಇದ್ದುಕೊಂಡು ಪರಮಾರ್ಥ ಸಾಧಿಸಬೇಕು, ಭಗವಂತನ ಭಕ್ತಿ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮ ಜೀವನದ ಮುಖ್ಯ ಧ್ಯೇಯ ಅಂತ ನಾವು ತಿಳ್ಕೊಂಡ್ರೆ ನಾವು ಈಗ ಮಾಡುವುದೆಲ್ಲ ಸಾರ್ಥಕ ಆಗ್ತದೆ. ಅದನ್ನು ಒಂದು ಬಿಟ್ಟು ನಾವು ಉಳಿದ್ರೊಳಗೆ ಧರ್ಮಪಡಿಸಿದ್ರೆ ಆಯುಷ್ಯ ನಮಗೆ ಸಮಾಧಾನ ಆಗುವುದಿಲ್ಲ, ತೃಪ್ತಿ ಆಗುವುದಿಲ್ಲ. ಕೊನೆಗೆ ಏನೇನೇ ಆ ವಿಕಲ್ಪಗಳು ವಿಚಾರಗಳು ಹೀಗೆಲ್ಲ ಆಗಿ ನಮ್ಮ ಜೀವನ ಅಷ್ಟೊಂದಾಗ್ತದೆ. ಆ ರೀತಿಯಿಂದ ನಮಗೆಲ್ಲ ಪ್ರಯತ್ನದ ಉಪಕ್ರಮ ಆದರೆ ಅದಕ್ಕನುಸಾರವಾಗಿ ಮುಂಜಾನೆಯಿಂದ ನಾವೆಲ್ಲ ಇದು ಜಪ ಮಾಡಿ ಹನುಮಾನ್ ಸತ್ಸಂಗ ಪಾರಾಯಣ ಆಗುವುದು. ಇದರೊಳಗೆ ಅಂದರೆ ನಾಮಸ್ಮರಣೆ, ಉಪಾಸನೆ, ಹನುಮಾನ್ ಚಾಲಿಸ ಪಾಠ ಇವೆರಡೂ ಅಂದ್ರೆ ಈ ಒಂದು ಶಿಬಿರದ ಪುರ ಅಂತ ಹೃದಯ ಯಾವ ಭಾವಪೂರ್ಣ ಆಗ್ತದೋ ಹೃದಯ, ಯಾವ ಬುದ್ಧಿ ಏಕಾಗ್ರತೆಯಿಂದ ನಾವು ಮಾಡ್ತೀವೋ ಅದೆಲ್ಲ ನಮ್ಮ ಬ್ರೈನ್. ನಾವು ಪಾರಾಯಣ ಮಾಡಿ ತಿಳ್ಕೊಂಡು ಬಹಳ ವಿಷಯಗಳು. ಈಗ ನಾವು ಯಾವ ಒಂದು ಚರ್ಚೆ ಮಾಡ್ತೀವಿ ಇದು ಕೂಡ ನಮ್ಮ ಈ ಶಿಬಿರದ ಬ್ರೈನ್ ಇದೆ. ಹೇಳ್ತಾರ ಮಹಾರಾಷ್ಟ್ರದ ಬ್ರೈನ್ ಯಾವುದು ಅಂದ್ರೆ ಪುಣೆ ಅಂತ. ಆಮೇಲೆ ಮಹಾರಾಷ್ಟ್ರದ ಹಾರ್ಟ್ ಯಾವುದು ಅಂದ್ರೆ ಮುಂಬೈ. ನಮ್ಮಲ್ಲಿ ನಾವು ಏನಂತೀವಿ ಧಾರವಾಡಕ್ಕೆ ಪುಣೆ ಅಂತೀವಿ, ಹುಬ್ಬಳ್ಳಿ ಕೋಟೆ ಬಾಂಬೆ. ಧಾರವಾಡದಲ್ಲಿ ಅದು ಪೆನ್ಷನರ್ಸ್ ಪ್ಯಾರಲೈಸ್ ಅಂತ ಧಾರವಾಡ. ಪುಣೆಗೂ ಹಂಗೆ ಅಂತ ನಿವೃತ್ತರು ಸುಖ ಶೇಷಾಯುಷ್ಯವನ್ನು ಸಮಾಧಾನದ ಕಲಿಗೆ ಅನುಕೂಲ ವಾತಾವರಣ. ಪುಣೆಯೂ ಹಂಗೆ ಈ ಪೆನ್ಷನರ್ಸ್ ಹೊರಗೆ ಹಾಕ್ತಾರೆ. ಆದ್ದರಿಂದ ನಾವು ಈಗೇನಾಗುತ್ತೆ ಅಂದ್ರೆ ನಮ್ಮ ಶಿಬಿರದಲ್ಲಿ ಎರಡು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಗಗಳನ್ನು ನಾವು ಅಷ್ಟೊಂದು ಮಹತ್ವಪಟ್ಟು ಅವುಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಅರ್ಥಾತ್ ಏನು ವಿಚಾರ, ಶಿಕ್ಷಣ, ಸಾಧನೆ ಇವುಗಳ ಮೂಲಕವಾಗಿ ಸ್ವಲ್ಪ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಈಗ ಚಿಂತನೆಯ ರೂಪದಲ್ಲಿ ನಾವು ಈ ಶಿಬಿರದ ಒಂದು ಮುಖ್ಯ ಅಂಶವಾಗಿರ್ತಕ್ಕಂಥದ್ದನ್ನ ನಾವು ಈಗ ಅದನ್ನ ಎಲ್ಲಿವರೆಗೂ ಈಗ ನಾವು ತೊಡಗಿರ್ಬೇಕು ಅಂದ್ರೆ ಅದು ನೈವೇದ್ಯ ಆರತಿ ಆಕರೆ ಗಂಟೆ ಆಯಿತು ನಾವು ಮುಗೀತು ಅಂತ ತಿಳ್ಕೋದು. ಅದರಲ್ಲಿ ಎಷ್ಟೊತ್ತಿಗೆ ಆಗ್ತದೋ ಅಷ್ಟೊತ್ತಿಗೆ 1 ಗಂಟೆ ನಮ್ಮ ಟೈಮ್ ಅದ. 1:30 ತನಕ ಅಲ್ಲಿ ಆಗ್ತದೆ. ಅದನ್ನು ಇನ್ನೂ 1 ಗಂಟೆ ನಮ್ಗೆ ಅನುಕೂಲ ಸಮಯ ಅದ. ಅದನ್ನು ನಾವು ಈ ವಿಷಯವಾಗಿ ಮುಂದೆ ಪ್ರಸ್ತಾಪ ಮಾಡೋಣ. ಇದು ಚರ್ಚಾತ್ಮಕ ಇರೋದ್ರಿಂದ ನೀವು ನಿಮ್ಮ ವಿಚಾರ, ನಿಮ್ಮ ಕಲ್ಪನೆ, ನಿಮ್ಮ ಕಾನ್ಸೆಪ್ಟ್, ಸಂಕಲ್ಪನೆ, ತಿಳುವಳಿಕೆ ಇವುಗಳನ್ನ ಫೋನ್ ತಗೊಂಡು ಎದ್ದು ಹೇಳಿದ್ರೆ ಅದಕ್ಕೆ ಏನಾದರೂ ಯಾರಾದರೂ ಪ್ರೇರಣೆ ಆದರೆ ಅದರ ಬಗ್ಗೆ ಉತ್ತರ ಹೇಳಬಹುದು. ಈ ರೀತಿಯ 2 ನಿಮಿಷ 3 ನಿಮಿಷ ಚರ್ಚೆ ಆಯಿತು. ನಿರ್ಣಯಾತ್ಮಕ ಒಂದು ಮಾತನ್ನು ನಾನು ಸೇರಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಎಷ್ಟು ಸಮಾಧಾನ ಆಗ್ತದೆ ಬೇರೆ ಆದರೂ ಸಹಿತ ಅದನ್ನು ನಾವು ಚರ್ಚೆಯ ವಿಷಯವನ್ನ ಇಟ್ಕೊಂಡು ಅದನ್ನು ನಾವು ಚರ್ಚೆ ಮಾಡಬೇಕು. ಈ ಒಂದು ಶಿಬಿರ ಧ್ಯೇಯೋದ್ದೇಶ ಏನದನೋ ಅದ್ರ ಬಗ್ಗೆ ಆದರೂ ಕೇಳಬಹುದು, ಅಥವಾ ನಿಮ್ಮ ಪ್ರಾಪಂಚಿಕ ಜೀವನದ ಪರಿಸ್ಥಿತಿಯಲ್ಲಿ ನಿಮ್ಮ ಆಯುರ್ವೇದದ ಉಪಯೋಗ ಹೆಂಗೆ ಮಾಡ್ಕೋಬೇಕು, ಎಷ್ಟು ಮಾಡಬೇಕು, ಅದನ್ನೇ ಏನು ಮಾಡಿಕೊಡ್ಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಆದ್ದರಿಂದ ಈಗ ಅದ್ರ ಬಗ್ಗೆ ಯಾರಾದರೂ ಏನಾದರೂ ವಿಷಯ ಕೇಳೋದಿದ್ದರೆ ಕೇಳೋದಿಲ್ಲ, ಹೇಳಲಿಕ್ಕೆ ಇಲ್ಲ. ಅದರ ಬಗ್ಗೆ ಇನ್ನೊಂದು ನಾವು ಅಭ್ಯಾಸ ಮಾಡೋದು, ರೂಢಿ ಮಾಡಬೇಕು. ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಇದ್ದಾಗ ಪೂರ್ವ ಪಕ್ಷ ಉತ್ತರ ಪಕ್ಷ, ಅದಕ್ಕನುಸಾರವಾಗಿ ಪೂರ್ವ ಪಕ್ಷ ಮುಂಚೆ ಹೇಳಬೇಕು. ಆಮೇಲೆ ಉತ್ತರ ಪಕ್ಷಗಳು ಇದ್ದೇ ವಿರೋಧಿ ಪಾರ್ಟಿ ಅಲ್ಲ
ಯಾರು ಕೇಳ್ತಾರೋ ನೀವೆಲ್ಲರೂ ಅಭ್ಯಾಸಗಳಿರುವುದರಿಂದ ಪ್ರಶ್ನೆಗಳನ್ನು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಚಿಂತನೆ ಮಂಥನ ಮಾಡಬೇಕು. ಇರುವಾಗಿಂದ ನೀವು ಅನೇಕ ವಿಷಯಗಳ ಬಗ್ಗೆ ವಿಚಾರಗಳಲ್ಲಿ ಏನಾಗ್ತದೆ ಚಿಂತನೆ ಆಗ್ತದೆ. ಈಶ್ವರ ಸಂಕಲ್ಪ ಮತ್ತೆ ಪುರುಷ ಸಂಕಲ್ಪ ಅಂದ್ರೆ ದೈವ ಸಂಕಲ್ಪ ಮತ್ತೆ ನನ್ನ ಹೆಸರು ವಿಶ್ವನಾಥ. ನನ್ನ ಪ್ರಶ್ನೆ ಪುರುಷ ಪ್ರಯತ್ನ ಮತ್ತೆ ದೈವ ಇಚ್ಛೆ ಎಲ್ಲನೂ ದೈವ ಇಚ್ಛೆಯಾಗಿ ನಡೀತಾರೆ. ಅದರಲ್ಲಿ ಎಲ್ಲವೂ ಪೂರ್ವ ನಿರ್ಧರಿಸುವ ಅಥವಾ ಪುರುಷ ಪ್ರಯತ್ನ ಅದರಲ್ಲಿ ಎಷ್ಟಿರುತ್ತೆ ಅಥವಾ ಎಲ್ಲವೂ ದೈವ ಸಂಕಲ್ಪದಿಂದ ನಡೆಯುತ್ತಾ ಅಥವಾ ಮತ್ತೆ ಪುರುಷ ಪ್ರಯತ್ನ ಎಷ್ಟು ಮುಖ್ಯ ಆಗುತ್ತೆ ಅಂತ ಈಶ್ವರ ಇಚ್ಛೆ ಮತ್ತೆ ಪುರುಷನ ಇಚ್ಛೆ ಹೆಂಗೆ ವ್ಯತ್ಯಾಸ ಗೊತ್ತಾಗುತ್ತೆ? ಎಲ್ಲವೂ ಪೂರ್ವ ನಿರ್ಧರಿತವಾಗಿ ಇರುತ್ತೆ ಮತ್ತೆ ಈಶ್ವರ ಇಚ್ಛೆ ಮತ್ತೆ ಅದೇ ಇಂಡಿವಿಜುವಲ್ ಮತ್ತೆ ಇಂಡಿವಿಜುವಲ್ ಮತ್ತೆ ಡಿವೈನ್ ವಿಲ್ ಅಂತ ಹೇಳ್ತಾರಲ್ಲ ಗುರುಗಳೇ. ಅಂದ್ರೆ ಈಶ್ವರನ ಇಚ್ಛೆ ಮತ್ತೆ ಪುರುಷನ ಇಚ್ಛೆ ನಾವು ಮಾಡ್ತೀನಿ ಸಂಕಲ್ಪ ಮಾಡೋದು ಅಥವಾ ದೈವ ಸಂಕಲ್ಪ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಮುಂಚೆನೆಲ್ಲ ನಿರ್ಧಾರಿತ ಆಗಿರುತ್ತಾ? ಎಲ್ಲದೂ ಪೂರ್ವ ನಿರ್ಧಾರಿತ ಆಗಿದ್ರೆ ಪುರುಷ ಪ್ರಯತ್ನದ ಏನ್ ಮಹತ್ವ ಅಂತ ಕೇಳ್ತದೆ. ಇದು ಈ ಕಡೆ ಪೂರ್ವ ಪಕ್ಷ ಬಂದ್ರೆ ಆ ಕಡೆ ಉತ್ತರ ಪಕ್ಷ ಬಂದ್ರೆ ಯಾರು ಚರ್ಚಾ ಮಾಡ್ಕೊಂಡು ಎಲ್ಲಾನು ದೈವ ಎಲ್ಲಾನು ಮೊದಲೇ ನಿರ್ಧಾರಿತ ಹೌದು. ಆದ್ರ ಮೊದಲೇ ನಿರ್ಧಾರಿತ ದೈವ ಸಂಕಲ್ಪನ ಈ ಪುರುಷ ಪ್ರಯತ್ನ ಇದ್ರೆ ಮಾತ್ರ ಸಾಧಿಸ್ತದ ಅನ್ನೋ ಸಂಕಲ್ಪ ಇದ್ರೆ ನಾವು ಪ್ರಯತ್ನ ಮಾಡದೆ ಹೋದ್ರೆ ಅಲ್ಲಿ ಪುರುಷ ಪ್ರಯತ್ನನೂ ಸಾಧಿಸುದಿಲ್ಲ, ದೈವ ಸಂಕಲ್ಪನೂ ಪ್ರಾಪ್ತಿಯಾಗುದಿಲ್ಲ. ಅದಕ್ಕೆ ಪುರುಷ ಪ್ರಯತ್ನ ಇರಲೇಬೇಕು. ಈಶ್ವರಿ ಇಚ್ಛಾನ ಮಹತ್ವದಲ್ಲಿ ಆದ್ರೆ ಈಶ್ವರಿ ಇಚ್ಛಾ ಪುರುಷ ಪ್ರಯತ್ನ ಮಾಡಿದ್ರೆ ಮಾತ್ರ ಇವನಿಗೆ ಸಿಗ್ತದ ಜಯ ಅನ್ನೋದೇ ಈಶ್ವರಿ ಇಚ್ಛಾ ಆಗಿಲ್ಲ. ನಾವಲ್ಲಿ ಪ್ರಯತ್ನ ಮಾಡದೆ ಹೋದ್ರೆ ಯಾವುದು ಆಗುದಿಲ್ಲ. ಹಾಗಾದ್ರೆ ಈಶ್ವರ ಇಚ್ಛೆಗೆ ಅಷ್ಟು ಹಾಗಾದ್ರೆ ಈಶ್ವರ ಇಚ್ಛೆಗೆ ಇಷ್ಟು ಪ್ರಾಮಾಣಿಕತೆ ಇದ್ರೆ
ರಾಮ ಭೂಮಿಗೆ ಯಾಕೆ ಅವತರಿಸ್ಬೇಕಿತ್ತು? ಮೇಲೇನೆ ನಿಂತ್ಕೊಂಡು ರಾವಣ ಹತಾಗಿ ಹೋಗ್ಲಿ ಅಂತ ಹೇಳ್ಬೋದಿತ್ತಲ್ವಾ? ಹಂಗೆ ಸಂಕಲ್ಪ ಮಾಡ್ಬೋದಿತ್ತಲ್ವಾ? ಕೆಳಗೆ ಭೂಮಿಗೆ ಬಂದು ಇಷ್ಟು ಅವತಾರ ಪುರುಷನಾಗಿ ಯಾಕೆ ತೋರಿಸ್ಕೊಳ್ಬೇಕಿತ್ತು? ಪ್ರಾಮಾಣಿಕತೆ ಹಂಗೆ ತೋರಿಸ್ಬೋದಿತ್ತಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲ ನಾನು ಹೇಳಿದ್ದು. ಪುರುಷ ಸಂಕಲ್ಪ ಉತ್ತರ ಹೇಳೋದು ಎರಡು ಇದಾದ್ರೆ ಅವರ ಮೊದಲ ಪ್ರಶ್ನೆ ಇದ್ದಿದ್ದ ಆಕ್ಚುಲಿ ಇಬ್ಬರ ಸಂಕಲ್ಪ ಬೇಕು ಅಂತಲ್ವಾ? ಯಾರಿಗೆ ಪ್ರಾಮಾಣಿಕತೆ ಜಾಸ್ತಿ? ಪುರುಷನ ಎಫರ್ಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್ ರಿಕ್ವೈರ್ಡ್? ಓನ್ಲಿ ಗಾಡ್. ಎಲ್ಲದೂ ಪೂರ್ವ ನಿರ್ಧಾರಿತ ಆದ್ರೆ ಮನುಷ್ಯ ಯಾಕೆ ಸಂಕಲ್ಪ ಮಾಡ್ಬೇಕು? ಸುಮ್ನೆ ಹೇಗೋ ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಹೆಂಗೋ ಹಂಗೆ ಅನ್ನೋದು ನಾವೆಲ್ಲ. ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ, ನಡ್ಸ್ಕೊಂಡು ಹೋದ್ರೆ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬೇಕಾ? ಇಲ್ಲ ನಾನು ನನ್ನ ಇದರಿಂದ ಹೊರಗೆ ಬಂದು ನನ್ನ ಒಂದು ಫೇಟ್ ಅಂತ ಒಂದು ಏನಿದೆ ಪ್ರಾರಬ್ಧ ಅನ್ನೋದು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ಬಹುದಾ ಅನ್ನುವಂಥದ್ದು ಪ್ರಶ್ನೆ ಇದ್ದಿದ್ದು. ಪ್ರಾರಬ್ಧ ಚೇಂಜ್ ಆಗ್ತದ ಇವನು ಪ್ರಯತ್ನದಿಂದ ಅನ್ನೋದು ಸಹ ಪೂರ್ವ ನಿರ್ಧಾರಿತನೇ ಅನ್ನೋದು ನನ್ನ ಮತ. ಅಂದ್ರೆ ಈ ವಿಷಯದಲ್ಲಿ ಪುರುಷ ಪ್ರಯತ್ನ ಇದ್ರೆ ಈ ಪ್ರಾರಬ್ಧ ಬದಲಾಗ್ತದ ಅನ್ನೋದು ಸಹ ಮೊದಲೇ ನಿರ್ಧಾರಿತ ಇರ್ತದೆ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಅಂತ. ಈ ಒಂದು ಪ್ರಶ್ನೆಗೆ ಮತ್ತು ಒಂದು ಕಡೆ ದೈವ ಅಂತ ಮತ್ತು ಒಂದು ಕಡೆ ಪುರುಷ ಅಂತ ಬಂತು. ಪುರುಷನೇ ದೈವ, ದೈವನೇ ಪುರುಷ ಆಗಿರ್ಬೇಕಾದ್ರೆ ಬೇರೆ ಬೇರೆ ವ್ಯತ್ಯಾಸ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಪಾಯಿಂಟ್. ಈಗ ನಾವು ಆಧ್ಯಾತ್ಮಿಕದಲ್ಲಿ ಬಂದಾಗ ಅವನು ತಿಳ್ಕೊಂಡು ಇರೋರು ಅವನು ಪುರುಷ ಆಗಿರ್ತಾನೆ, ಅವನು ತಿಳ್ಕೊಂಡ್ರೆ ಅವನು ದೈವ ಆಗಿರ್ತಾನೆ. ಇನ್ನು ಸಂಕಲ್ಪಗಳು ಯೋಚನೆಗಳು ಅಂತ ಬಂದಾಗ ಮನಸ್ಸು ಏನ್ ಮಾಡುತ್ತೋ ಅದು ಯೋಚನೆ ಆಗಿರುತ್ತೆ. ಮನಸ್ಸು ನಿಂತಾಗ ಒಂದು ಸ್ಫೋಟ ಆಗುತ್ತಲ್ಲ, ಅದು ಸಂಕಲ್ಪ ಆಗುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಈ ಜೀವನದ ಒಂದು ನಿರ್ಧಾರಗಳು ಗತಿಗಳು ಈ ತರ ಬಂದಾಗ ಇನ್ನು ಈ ಪ್ರಶ್ನೆಯನ್ನು ಇನ್ನೂ ಸ್ವಲ್ಪ ಒಂದು ಆಳವಾಗಿ ನಾವು ತಗೊಳ್ತಾ ಹೋದ್ರೆ, ನಾವು ಕಾಟಾಚಾರಕ್ಕೆ ಯೋಚನೆಗಳು ಮಾಡಿದಾಗ 90% ಮನಸ್ಸಿನ ಶಕ್ತಿ ಅಗಾಧವಾಗಿ ವ್ಯಕ್ತ ಆಗ್ತಾ ಇರ್ತದೆ. ಯಾವಾಗ ಕಂಪ್ಲೀಟ್ ಆಗಿ ಮೌನಕ್ಕೆ ಧ್ಯಾನಕ್ಕೆ ಶರಣಾಗಿ ನಿಮ್ಮ ಜೊತೆ ನೀವಿದ್ದಾಗ ನೀವು ಪುರುಷನಿಂದ ದೈವತ್ವಕ್ಕೆ ಹೋಗ್ತೀರಾ. ಇನ್ನು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಅಕಾರ್ಡಿಂಗ್ ಟು ಸೈಕಾಲಜಿ ಪ್ರಕಾರ ಮಾತಾಡ್ಬೇಕಂದ್ರೆ, ಸೈಕಾಲಜಿ ಅಷ್ಟೆಲ್ಲ ಹೇಳಿ ಕಡೆ ಒಂದು ವರ್ಡ್ ಹೇಳುತ್ತೆ, ಮನಸ್ಸನ್ನೋದೇ ಇಲ್ಲ ಅಂತ ಹೇಳುತ್ತೆ, ಮನಸ್ಸನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಹೈಪೋಥಿಸ್ ಮೇಲೆ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ, ಸೊ ದ ಸೇಮ್ ಸೆಲ್ಫ್ ಅನ್ನೋದು ಏನಿರುತ್ತೋ, ನೀವು ಅನ್ನೋದು ಏನಿರುತ್ತೋ, ಬೆಟರ್ ಅಲ್ಲಿ ಆತ್ಮ ಅನ್ನೋ ಟಾಪಿಕ್ ತೆಗ್ಬೇಡ. ಆತ್ಮ ಅಂತ ಒಂದು ಡಿಸೈಡ್ ಮಾಡಿದ ತಕ್ಷಣ ನಮ್ಮ ಮೈಂಡ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ, ಮುಂದಕ್ಕೆ ಚಿಂತೆ ಮಾಡುತ್ತೆ. ಸೊ ನೀವು ಅನ್ನೋದು ಏನಿರುತ್ತೋ ಅದು ಲೋಯರ್ ಡೈಮೆನ್ಷನ್ ಕೆಲಸ ಮಾಡ್ತಿದ್ರೆ ಅದು ಮನಸ್ಸಾಗಿರುತ್ತೆ, ಅಪ್ಪರ್ ಡೈಮೆನ್ಷನ್ ಕೆಲಸ ಮಾಡಿದ್ರೆ ಅದು ನೀವಾಗಿರ್ತಾರೆ. ವಾಟ್ ಯು ಕಾಲ್ ಆತ್ಮ. ಭಗವದ್ಗೀತೆ ಏನ್ ಹೇಳ್ತಾರೆ? ಆತ್ಮ. ಸೊ ಮನಸ್ಸಿನ ಲೋಯರ್ ಡೈಮೆನ್ಷನ್ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಆಲೋಚನೆಗಳಾಗಿರ್ತದೆ. ಆಲೋಚನೆಗಳು ಆಗ್ಬಹುದು, ಆಗದೆ ಇರ್ಬೋದು. ಅದು ಕೆಲಸ ಆಗ್ಬೋದು, ಪಾಸಿಟಿವ್ ಕರ್ಮಫಲ ನಿಮಗೆ ಅನುಗುಣ ಆಗ್ಬೋದು, ಕರ್ಮಫಲ ಅನುಗುಣ ಆಗದೆ ಇರ್ಬೋದು. ಆದ್ರೆ ನೀವಾಗಿ ನಿಂತು ಮನಸ್ಸಿನ ಲೋಯರ್ ಡೈಮೆನ್ಷನ್ ಅಪ್ಪರ್ ಡೈಮೆನ್ಷನ್ ನೀವಾಗಿ ಇದ್ದುಕೊಂಡು ಒಂದು ಸಂಕಲ್ಪ ಮಾಡಿದ್ರೆ ಅದು ನಡೆಯುತ್ತೆ. ಸೊ ಇಲ್ಲಿ ನಾನು ಹೇಳೋ ಪ್ರಕಾರ ದೈವ ಅಂಡ್ ಪುರುಷ ಅಂತ ಡಿಸೈಡ್ ಮಾಡೋದಕ್ಕಿಂತ ನೀವಾಗಿದ್ದೀರಾ, ನೀವು ಪುರುಷ ಆಗಿದ್ದೀರಾ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಂಡ್ರೆ ಎಲ್ಲ ನಿಮ್ ಕೈಲಿರುತ್ತೆ ಅಂತ. ಸರ್, ಈ ಸೆಲ್ಫ್ ಡಿಪೆಂಡ್ಸ್ ಮಾಡೋದು ಸರ್ ನಮ್ಮ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಒಂದು ಲೆವೆಲ್ ಆಫ್ ಕಾನ್ಶಿಯಸ್ ಡಿಪೆಂಡ್ ಆಗುತ್ತೆ ಸರ್. ನಾವು ಆತ್ಮದಲ್ಲಿ ಸ್ಥಿತರಾಗಿರ್ಬೇಕಾದ್ರೆ ನಾವೇ ದೈವವಾಗಿದ್ದು ನಮ್ಮ ಪ್ರಾರಬ್ಧವನ್ನು ನಾವು ತೆಗೆದುಕೊಳ್ಳುವಷ್ಟು ಪ್ರಾರಬ್ಧವನ್ನು ಚೇಂಜ್ ಮಾಡೋ ಕೆಪಾಸಿಟಿ ನಮಗೆ ಬರ್ತದೆ. ನಾವು ನಮ್ಮಲ್ಲಿ ನಾವು ಸ್ಥಿತರಾಗದೆ ಮನಸ್ಸಿನ ಲೆವೆಲ್ ಪ್ರಾಪಂಚಿಕ ಲೆವೆಲ್ ಅಲ್ಲಿ ಇದ್ದಾಗ ಪುರುಷ ಲೆವೆಲ್ ಅಲ್ಲಿ ಇರುತ್ತೆ. ಪುರುಷ ಲೆವೆಲ್ ಅಲ್ಲಿ ಏನೂ ಮಾಡಕ್ಕಾಗಲ್ಲ. ನಾವು ಪ್ರಕೃತಿಯಲ್ಲಿ ನಮ್ಮ ಮೇಲೆ ಬೀಳ್ತಕ್ಕಂಥ ಪರಿಣಾಮಗಳನ್ನ ಎದುರಿಸಲೇಬೇಕಾಗುತ್ತೆ. ಆ ಪುರುಷ ಲೆವೆಲ್ ಇದ್ದಾಗ ನಾವು ಅದನ್ನ ಮಾಡಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ದೈವ ಲೆವೆಲ್ಗೆ ಹೋಗಿದ್ದಾಗ ಆಟೋಮೆಟಿಕ್ ನಾವು ಪ್ರಾರಬ್ಧದಿಂದ ಆಚೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. Okay.
ನೀವು ಹೇಳಿದ ಪ್ರಕಾರ ನಾನು ನನ್ನ ಸ್ವಾಭಾವಿಕತೆಯನ್ನು ತಿಳ್ಕೊಳ್ಬೇಕು ಅಂತ, ಆತ್ಮ ಆಗಿದ್ದೇನಾ, ಪುರುಷ ಆಗಿದ್ದೇನಾ, ಏನಾಗಿದ್ದೇನೆ ಈ ಟೈಮಲ್ಲಿ ಅಂತ ತಿಳ್ಕೊಳ್ಬೇಕು ಅಂತ. ಪರ್ ಚಾನ್ಸ್ ಒಂದು ಸಿಚುವೇಶನ್ ಬಂತು, ನಾನ್ ಏನಾದ್ರೂ ಅಧರ್ಮ ಮಾಡಿದೆ ಅಂತ ಯಾರೋ ಒಬ್ರು ಹೇಳಿದ್ರು ನನಗೆ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ. ನಾನು ಅದು ತಪ್ಪು ಅಂತ ತಿಳಿದು ಕೂಡ ನಾನು ಹೇಳಲಿಕ್ಕಾಗಲ್ಲ, ಚೇಂಜ್ ಮಾಡ್ಕೊಳ್ಲಿಕ್ಕಾಗಲ್ಲ, ನನ್ನನ್ನೇ ನಾನು ತಿಳ್ಕೊಳ್ಲಿಕ್ಕಾಗಲ್ಲ. ಅಂದ್ರೆ ಆಚಾರ್ಯ ಹೇಳಿದಾಗೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ಇದ್ರೆ, ಸೊ ತಪ್ಪು ಮಾಡ್ಲಿಕ್ಕೆ ಒಂದು ರೀಸನ್ ಕೊಟ್ಟಂಗ ಆಯ್ತಲ್ವಾ. ಮಾಡ್ತಾ ಇರೋನ್ ಮಾಡ್ತಾನೆ ಇರ್ತಾನೆ, ಅವನಿಗೆ ಎಂದೂ ಮೋಕ್ಷ ಇಲ್ಲ. ನಾನು ಯಾವಾಗ ಚೇಂಜ್ ಆಗುತ್ತೆ ಹಾಗಾದ್ರೆ? ನೀವು ಹೇಳ್ತಾ ಇರೋದು ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ. ನಾನು ಹೇಳ್ತಾ ಇರೋದು ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್ ಅನ್ಲೆಸ್ ಅಂಡ್ ಅಂಟಿಲ್ ಐ ಚೇಂಜ್ ಸಮ್ವೇರ್ ಅಲ್ವಾ. ನಂಗೆ ಒಂದು ರೀಸನ್ ಸಿಕ್ಕಿದಾಯ್ತು, ನಾನು ತಪ್ಪು ಮಾಡ್ತಾ ಇದ್ದೇನೆ, ತಪ್ಪು ಮಾಡ್ತಾನೇ ಇರೋದು, ಯಾಕಂದ್ರೆ ನನ್ಗೆ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಚೇಂಜ್ ಯಾವಾಗ ಆಗುತ್ತೆ ನಾನು ಹೇಳ್ತಾ ಇರೋದು. ಅದು ದೇವ್ರ ಕೈಯಲ್ಲಿದೆ ಅಂತ ಹೇಳಿದ್ರಲ್ಲ ನೀವು, ಅದು ದೇವ್ರ ಕೈಯಲ್ಲಿದೆ, ಅದು ನಮ್ಮ ಕೈಯಲ್ಲಿದೆ ಅಂತ. ದಟ್ ವಾಸ್ ದಿ ಒರಿಜಿನಲ್ ಕ್ವಶನ್. ಯಾರ ಕೈಯಲ್ಲಿದೆ ಚೇಂಜ್ ಅನ್ನುವಂಥದ್ದು? ಯಾರ ಕೈಯಲ್ಲಿದೆ? ಯಾರು ಚೇಂಜ್ ಮಾಡ್ಬೇಕು? ಯಾರ ಕೈಯಲ್ಲಿದೆ? ಆತ್ಮ ಸಾಕ್ಷಾತ್ಕಾರ ಅಂತ ನೀವಂತ ಹೇಳಿದ್ದು. ಸರ್ ಇದರಲ್ಲಿ ಸರ್ ಹೇಳಿದ ಪ್ರಕಾರ they need one word answer. ಆ ಲೆಕ್ಕಕ್ಕೆ ಬಂದ್ರೆ ಪುರುಷ ಪ್ರಯತ್ನ ಆತ್ಮ ಸಾಕ್ಷಾತ್ಕಾರವಾಗುವವರೆಗೂ ಪುರುಷ ಪ್ರಯತ್ನ ಬೇಕೇ ಬೇಕಾಗುತ್ತೆ. ಸೊ ಆ ಪುರುಷ ಪ್ರಯತ್ನ ಮಾಡ್ಬೇಕಂತ ಇಚ್ಛೆ ಪಟ್ಟರು ಕೂಡ ದೈವ ಪ್ರಯತ್ನ. ಯಾದೇವಿ ಸರ್ವಭೂತೇಶು ಚಿತ್ತರೂಪೇಣ ಸಂಸ್ಕೃತ ನಮಸ್ತಸ್ಯೈ 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 ನಮೋ ನಮಃ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನ ಸಂಕಲ್ಪ ಸ್ಫುಟನ ಆಗೋದು ಕೂಡ ತಾಯಿನೇ ಕಾರಣ ಆಗಿರ್ತಾರೆ, ಜಗನ್ಮಾತನೇ ಕಾರಣ ಆಗಿರ್ತಾರೆ. ಸೊ ಸರ್ ಈಗ ಸರ್ ಈಗ ನನ್ನ ಪ್ರಾರಬ್ಧ ಕರ್ಮದ ಪ್ರಕಾರ ಮಳೆ ಬಂದಿದೆ, ಫುಲ್ಲು ಮಳೆ ಬಂದಿದೆ. ಮಳೆ ಬಂದಿದ್ದು ಒಂದು ಹಳ್ಳ ಎಲ್ಲ ಇದ್ದಾವೆ. ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ, ನನ್ನ ಕಾಲಿಗೆ ಗಾಯ ಆಗಿರುತ್ತೆ. ಆ ಹಳ್ಳದಲ್ಲಿ ನನ್ನ ಕಾಲಿಟ್ಟಿದ ತಕ್ಷಣ ಅದರಲ್ಲೇನೋ ಮೈಕ್ರೋ ಆರ್ಗನಿಸಮ್ ಬ್ಯಾಕ್ಟೀರಿಯಾಸ್ ಇರ್ತವೆ. ನನ್ನ ಕಾಲು ಹತ್ತಿ ಗಾಯ ಆಗಿ ಇನ್ಫೆಕ್ಷನ್ ಆಗಿ ನನಗೇನೋ ಸಮಥಿಂಗ್ ಆಗ್ಬೇಕು. ಅದು ನನ್ನ ಪ್ರಾರಬ್ಧ. ಇನ್ನೇನು ಕಾಲಿಡ್ಬೇಕು, ನಾನು ಉಪಾಸನೆ ಮಾಡ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ನಾನು ಬರ್ತಾ ಇರ್ತೇನೆ ತಿಳ್ಕೊಂಡು. ಸೊ ಇನ್ನೇನು ಕಾಲು ಟೈಮ್ಗೆ ನನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಫ್ಲಾಶ್ ಆಗುತ್ತೆ, ಸ್ಫುರಣ ಆಗುತ್ತೆ. ಸ್ಫುರಣ ಇಟ್ಸೆಲ್ಫ್ ದ ಗಾಡ್. ದಕ್ಷಿಣಾಮೂರ್ತಿ ಸ್ತೋತ್ರ ದೇಹ ಮೆನ್ಷನ್ ಸ್ಫುರಣ ಇಟ್ಸೆಲ್ಫ್ ದ ಗಾಡ್. ಒಳಗೊಂದು ಸ್ಪಾಟ್ ಇರುತ್ತಲ್ಲ, ಇಲ್ಲ ಸರ್, ಪ್ರಾರಬ್ಧ ನಾವು ಪೂರ್ವ ಕರ್ಮಗಳೆಲ್ಲ ಮಾಡಿರ್ತಕ್ಕಂಥ ಒಂದು ಫಲಾಫಲಗಳು ನಮ್ ಕರ್ತೃತ್ವ. ಅದನ್ನ ಸಂಪೂರ್ಣ ಶರಣಾಗತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರೆ ಭಗವಂತನ ಇಚ್ಛೆಯಿಂದ ಎಲ್ಲೋ ಒಂದ್ ಕಡೆ ಪಾರ್ಟಿಕಲ್ಸ್ ಪೂರ್ಣ ಆದಾಗ ಆ ಪ್ರಾರಬ್ಧದಿಂದ ನಮ್ಗೆ ಅದು ಕಂಪ್ಲೀಟ್ ಎಫೆಕ್ಟ್ ಕೊಟ್ಟಿಲ್ಲ ಅನ್ನೋ ಪ್ರಯತ್ನದಿಂದ ಅದನ್ನ ಸಂಪೂರ್ಣ ದಿನನಿತ್ಯ ಉಪಾಸನೆ ಮಾಡೋದಾಗ್ಲಿ, ನಾಮಸ್ಮರಣೆ ಮಾಡೋದಾಗ್ಲಿ, ನಮ್ಗೆ ಏನೇನ್ ಕರ್ಮ ಬಂದ್ರು ದೇವ್ರು ನೋಡ್ಕೊತಾನೆ ನಗಳು, ಭಗವಂತ ನೋಡ್ಕೊತಾನೆ ನಗಳು, ಅವ್ರು ನೋಡ್ಕೊತಾನೆ ನಗಳು ಅಂತ ಅಲ್ಲಿಂದಲೇ ಬಿಟ್ಕೊಂಡು ಹೋಗ್ತಾ ಇದ್ರೆ ಪ್ರಾರಬ್ಧ ಟಚ್ ಮಾಡೋದಿಲ್ಲ. ಪ್ರಾರಬ್ಧ ಹತ್ತಿರಕ್ಕೆ ಬಂದು ಹಾಯ್ ಮಾಡೋಗುತ್ತೆ. ಮನುಷ್ಯ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹವೇ ಕಾರಣ ಸರ್. ಪ್ರಯತ್ನ ಮಾಡಬೇಕು ತಾಟ್ ಬರೋದೇ ಅದು ಭಗವಂತನ ಅನುಗ್ರಹದಿಂದ. ಈಗ ಅತ್ಯಷ್ಟು ಪ್ರಮಾಣದಲ್ಲಿ ಸ್ಥಾನ ಇಷ್ಟು ಪ್ರಮಾಣದಲ್ಲಿ ಮುಖ್ಯ ಪ್ರಯತ್ನಕ್ಕೆ ಎಷ್ಟು ಪ್ರಮಾಣ, ಭಗವಂತನ ಅನುಗ್ರಹಕ್ಕೆ ಎಷ್ಟು ಪ್ರಮಾಣ? ಕಂಪ್ಲೀಟ್ ಭಗವಂತನೇ ಕಾರಣ ಸರ್. ಪುರುಷ ಪ್ರಯತ್ನ ನನ್ನ ಪ್ರಕಾರ 0 ಅನ್ಸುತ್ತೆ. ಆ ಪುರುಷ ದೇವರನ್ನು ನೆನೆಸ್ಕೋಬೇಕು ಅನ್ನೋ ಆಲೋಚನೆ ಬಂದು ಕೂಡ ಭಗವಂತನ ಇಚ್ಛೆನೆ. ಪುರುಷ ಪ್ರಯತ್ನ 0. ಪುರುಷ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ಪುರುಷ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಪುರುಷ ಪ್ರಯತ್ನ ಏನಿಲ್ಲ ಅಂದ್ರೆ 0.
ಏನು ಮಹತ್ವಿಲ್ಲ. ಇಲ್ಲ ನಡೀತಕ್ಕಂಥ ಪ್ರತಿಯೊಂದೂ ಭಗವಂತನ ಭಗವದ್ ಇಚ್ಛೆ. ಅದಕ್ಕೆ ಆಧಾರ ಪರಿಣಾಮ ಗುರುಗಳಿಗೆ ನನ್ನ ಪ್ರಣಾಮಗಳು. ನನ್ನ ಕವಿತಾ ಅಂತ. ಪ್ರಶ್ನೆ, ಪುರುಷ ಪ್ರಯತ್ನ ತುಂಬಾ ಮುಖ್ಯ ಆಗತ್ತೆ. ದೈವ ಸಂಕಲ್ಪನೇ ಎಲ್ಲವನ್ನೂ ನಿರ್ಧರಿಸೋದಾದ್ರೂ ಕೂಡ ಕೃಷ್ಣ ಭಗವದ್ಗೀತೆಯೇ ಹೇಳಿರೋದ್ರಿಂದ ಕರ್ಮಣ್ಣೇ ವಾದಿಕಾರಸ್ಥೆ ಮಾಕಲೇಶು ಕದಾಚನ, ಕರ್ಮ ಮಾಡಲೇಬೇಕು. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾ ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಾ ಅದು ಒಂದು ಕರ್ಮನೇ. ಒಳ್ಳೆ ದಾರಿಯಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ, ಅಕಸ್ಮಾತ್ ಒಳ್ಳೇದಾಗ್ಲಿಲ್ಲ ಅಂದ್ರೆ ಅವಾಗ ನಾವು ಅದನ್ನ ದೈವ ಸಂಕಲ್ಪ ಅಂತ ತಿಳ್ಕೋಬೇಕು. ಅದಕ್ಕೆ ಧೈರ್ಯ ಮನಸ್ಥಿತಿನ ಮನಸ್ಸನ್ನ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಈ ಸತ್ಸಂಗಗಳೇ ಕಾರಣ. ಅಲ್ಲ, ಅವ್ರ ಪ್ರಶ್ನೆ ಏನದ, ಅವ್ರ ವಿಚಾರ ಏನು ಅಂದ್ರೆ ನೀವು ಕರ್ಮಣ್ಯವಾಧಿಕಾರಸ್ಥೆ ಅಂದ್ರೆ ಆ ಕರ್ಮದಲ್ಲಿ ಭಗವಂತನ ಇಚ್ಛಾ ಇರ್ತದ, ಇಚ್ಛಾನ ಅದ ನಿಮ್ ಪ್ರಯತ್ನ ವ್ಯರ್ಥ. ಕರ್ಮದಲ್ಲಿ ಇದಕ್ಕೆ ಉತ್ತರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಕರ್ಮದಲ್ಲಿ ದೈವ ಸಂಕಲ್ಪ ಇರಬಹುದು, ಅದು ಕರ್ಮದಲ್ಲಿನೂ ಭಗವಂತನ ಇಚ್ಛಾ ಪೂರ್ವ. ಕರ್ಮ ಭಗವಂತನ ಇಚ್ಛೆಗಿನ್ನ ಮನುಷ್ಯ ಪ್ರಯತ್ನನೇ ಕರ್ಮಕ್ಕೆ ಕಾರಣ ಅಂತ ನನ್ನ ವಾದ. ನಮಸ್ತೆ ಇವರೇ, ನನ್ನ ಹೆಸರು ಡಾಕ್ಟರ್ ಭರತ್ ಅಂತ. ಇಲ್ಲಿ ದೈವ ಮತ್ತೆ ಪುರುಷಾಕಾರದ ಮೇಲೆ ಡಿಸ್ಕಷನ್ ಆಗ್ತಾ ಇದೆ. ಮೊದಲಿಗೆ ನಾವು ದೈವ ಅಂದ್ರೆ ಪುರುಷ ಅಂದ್ರೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಇದು ಆಯುರ್ವೇದ ಡಾಕ್ಟರ್ಗೆ ಆಗಿರೋದ್ರಿಂದ ನಾನು ಆಯುರ್ವೇದ ಗ್ರಂಥದ ಪ್ರಮಾಣವನ್ನು ಕೊಟ್ಟು ಉತ್ತರವನ್ನು ಹೇಳ್ತೇನೆ. ಇದು ಚರಕ ಸಂಹಿತೆಯ ವಿಮಾನಸ್ಥಾನದ 3ನೇ ಅಧ್ಯಾಯದಲ್ಲಿ ಜನಪದೋಧ್ವಂಸ ವಿಮಾನದಲ್ಲಿ ದೈವ ಅಂದ್ರೇನು ಪುರುಷ ಅಂದ್ರೇನು ಅಂತ ಡಿಫೈನ್ ಮಾಡಿದ್ರೆ ಅದನ್ನು ಓದ್ತೀನಿ ಎಲ್ರ ಮುಂದೆ. ದೈವಂ ಆತ್ಮಕೃತಂ ವಿದ್ಯಾ ಕರ್ಮ ಯತ್ ಪೌರ್ವದೈಹಿಕಂ ಸ್ಮೃತಃ ಪುರುಷಕಾರಸ್ತು ಕ್ರಿಯತೆ ಯತ್ ಇಹಾಪರಂ. ದೈವ ಅಂದ್ರೆ ಮತ್ತೇನು ಅಲ್ಲ, ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತ ಕರ್ಮಗಳೇ ದೈವ. ಅದು ಒಳ್ಳೆಯದಾದ್ರೆ ಸುದೈವ, ಕೆಟ್ಟದಾದ್ರೆ ದುರ್ದೈವ. ಎರಡನೇದಾಗಿ ಪುರುಷಕಾರ ಅಂದ್ರೆ ಈ ಜನ್ಮದಲ್ಲಿ ನಾವು ಏನ್ ಮಾಡ್ತಿರ್ತೀವಲ್ಲ ಆ ಕರ್ಮಗಳನ್ನು ನಾವು ಪುರುಷಕಾರ ಅಂತ ಹೇಳ್ತೀವಿ. ಮತ್ತೆ ಅದು ನಾವು ಮಾಡಿದ್ರೆ ಅದು ಕೂಡ ನಾವು ಮಾಡೋದೇ ಪುರುಷಕಾರ ಈ ಜನ್ಮ ದೈವ. ಅದು ಇರಲಿ, ಈಶ್ವರನಿಗೆ ಸ್ಥಾನ ಇದೆ. ಅಂದ್ರೆ ದೈವ ಮತ್ತೆ ಪುರುಷದ ಒಂದು ಹೇಳ್ತೀನಿ ಸರ್. ದೈವ ಪುರುಷಾಕಾರೇಣ ದುರ್ಬಲಂ ಹಿ ಉಪಹನ್ಯತೆ ದೈವೇನ ಚ ಇತರ ಕರ್ಮ ವಿಶಿಷ್ಟೇನ ಉಪಹನ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಬಲವಾಗಿರುತ್ತೋ ಅದು ಇನ್ನೊಂದನ್ನ ಓವರ್ಕಮ್ ಮಾಡುತ್ತೆ ಅಥವಾ ಅದನ್ನ ಡಾಮಿನೇಟ್ ಮಾಡಿಬಿಡುತ್ತೆ. ಈಗ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ತುಂಬಾ ಸ್ಟ್ರಾಂಗ್ ಆಗಿತ್ತು, ಈಗ ಜನ್ಮದಲ್ಲಿ ಅವ್ನು ಎಷ್ಟೇ ಕರ್ಮ ಮಾಡಿದ್ರು ಅದಕ್ಕೆ ತಕ್ಕನ ಫಲ ಸಿಗ್ತಾ ಇಲ್ಲ ಅಂದ್ರೆ ಹಿಂದಿನ ಜನ್ಮದ ಕರ್ಮಗಳು ತುಂಬಾ ಬಲಶಾಲಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅಥವಾ ಈಗ ಜನ್ಮದಲ್ಲಿ ಮಾಡಿದ ಅವನು ಇನ್ನ ಉತ್ತಮ ಕರ್ಮಗಳನ್ನ ಮಾಡೋದ್ರಿಂದ ಪೂರ್ವ ಜನ್ಮದಲ್ಲಿ ಆಗಿರೋದನ್ನ ಕೂಡ ಅವನು ಓವರ್ಕಮ್ ಮಾಡಬಹುದು. ಅದು ಪುರುಷಕಾರ ಆಗುತ್ತೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳುವಂತ ಮಾತುಗಳು. ಇನ್ನು ಎರಡನೇದು, ಇನ್ನು ಚರಕ ಸಂಹಿತ ನಿಧಾನ ಸ್ಥಾನದಲ್ಲಿ ಹೇಳ್ತಾರೆ ನಮಗೆ ಅದರಿಂದ ಹೀಗಾಯ್ತು ಇದರಿಂದ ಹೀಗಾಯ್ತು ಅಂತ ನಾವು ಅನ್ಕೋಬಾರದು. ಯಾಕಂದ್ರೆ ಆತ್ಮಾನ ಏವ ಮನ್ಯೇತ ಕರ್ತಾರಂ ಸುಖ ದುಃಖಯೋ. ಸೊ ನಾವು ಅನುಭವಿಸ್ತಿರೋ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಅದಕ್ಕೆ ಕರ್ತಾರರು ನಾವೇ ಆಗಿರುತ್ತೇವೆ ಹೊರತು ಬೇರೊಬ್ರು ಯಾರು ಅದಕ್ಕೆ ಕರ್ತಾರರಲ್ಲ ಅಂತ. ಇದು ಇನ್ನೊಂದು ಪ್ರಮಾಣ ನಮಗೆ ಸಿಗುತ್ತೆ. ಮತ್ತೆ ಮೂರನೇದು, ಇದೇ ತರ ಹೋದ್ರೆ ಮೋಕ್ಷ ಯಾವಾಗ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಉದ್ಭವ ಆಯ್ತು. ಆಯುರ್ವೇದದಲ್ಲಿ ಮೋಕ್ಷ ಅಂತ ಏನಂತ ಹೇಳ್ತಾರೆ ಹಾಗಿದ್ರೆ, ಮೋಕ್ಷೋ ರಜಸ್ತಮೋ ಅಭಾವ ಬಲವತ್ ಕರ್ಮ ಸಂಶಯ ವಿಯೋಗ ಸರ್ವ ಸಂಯೋಗೈ ಅಪುನರ್ಭವ ಉಚ್ಯತೆ ಅಂತ ಹೇಳ್ತಾರೆ. ಮೋಕ್ಷೋ ರಜಸ್ತಮೋ ಅಭಾವ, ಯಾವಾಗ ಒಬ್ಬ ಮನುಷ್ಯನಲ್ಲಿ ರಜೋಗುಣ ಮತ್ತೆ ತಮೋಗುಣ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ರಜಸ್ತಮೋ ಅಭಾವ ಬಲವತ್ ಕರ್ಮ ಸಂಶಯ ಅಂದ್ರೆ ಯಾವುದನ್ನ ಅವಶ್ಯಕವಾಗಿ ಅವನು ಅನುಭವಿಸಲೇಬೇಕು ಅಂತಹ ಕರ್ಮಗಳನ್ನ ಅವನು ಅನುಭವಿಸಿ ತೀರಿದ ನಂತರ ವಿಯೋಗ ಸರ್ವ ಸಂಯೋಗೈ, ಎಲ್ಲಾ ತರದ ಸಂಯೋಗಗಳಿಂದ ಮುಕ್ತನಾದಾಗ ಅಪುನರ್ಭವ ಉಚ್ಚತೆ, ಮತ್ತೆ ಹುಟ್ಟದೆ ಬರದೇ ಇರುವುದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಈ ಸೈಕಲ್ ಹುಟ್ಟು ಮತ್ತೆ ಸಾವು ಮುಂದುವರಿತಾ ಇರುತ್ತದೆ ಅಂತ ನಮ್ಮ ಚರಕ ಸಂಹಿತೆಯಲ್ಲಿ ರೆಫರೆನ್ಸ್ಗಳು ಸಿಗುತ್ತೆ.
ಅಲ್ಲ ಅಲ್ಲಿ ಅದು ಮೂರು ಬೇರೆ ಬೇರೆ ಕಾಂಟೆಕ್ಸ್ಟ್. ಒಂದು ಜನಪದ ಧ್ವಂಸ, ನಿಧಾನ ಸ್ಥಾನ ಎಷ್ಟನೇ ಅಧ್ಯಾಯ ಅದು? ಅದು ಬೇರೆ ಅಧಿಕಾರ, ಮತ್ತೆ ಇನ್ನೊಂದು ಹೇಳಿದ್ದು ಬೇರೆ ಅಧಿಕಾರ. ಹಂಗಾಗಿ ಅದು ಯಾವ ಅಧಿಕಾರದಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ಅದರ ಇದು ನಿರ್ಣಯ ಆಗುತ್ತೆ. ಪುರುಷಾಕಾರ ಅಂತ ಆಗ್ತಿದೆಯಲ್ಲ, ಅದಕ್ಕೆ ನಾವು ಮೂಲದಿಂದ ಹೋಗೋಣ. ದೈವ ಅಂದ್ರೆ ಪುರುಷ ಅಂದ್ರೆ ಅದು ಹೇಳಿದ್ದು ಜನಪದ ಧ್ವಂಸ ವಿಮಾನದಲ್ಲಿ, ಅದು ಹೇಳ್ತಾ ಇರೋದು ಬೇರೆ ಅಧಿಕಾರ. ಇಲ್ಲಿ ಮೋಕ್ಷದ್ದು ಹೇಳಿದ್ದು ಶಾರೀರ ಸ್ಥಾನ, ಅದು ಬೇರೆ ಅಧಿಕಾರ. ಮತ್ತೆ ಇದು ಹೇಳಿದ್ದು ಬೇರೆ ಅಧಿಕಾರ. ಹಂಗಾಗಿ ಯಾವ ಒಂದಕ್ಕೊಂದಕ್ಕೆ ಇದಾಗುತ್ತೆ ಅಂತ ಅನ್ಸಲ್ಲ. ಅಂದ್ರೆ ನಂದು ಉತ್ತರ ಒಂದೊಂದು ಪಾಯಿಂಟ್ಗೂ ಕೂಡ ನಾನು ಅಂದ್ರೆ ನೀವು ದೈವ ಅಂದ್ರೇನು ಪುರುಷಕಾರ ಅಂದ್ರೇನು ಅಂತ ಮಾತ್ರ ಹೇಳಿದ್ರಿ ಅಷ್ಟೇ. ದೈವ ಅಂದ್ರೇನು ಪುರುಷಕಾರ ಅಂದ್ರೇನು ಅಂತ ಆಯುರ್ವೇದದಲ್ಲಿ ಯಾವ ಇದ್ರಲ್ಲಿ ಏನ್ ಹೇಳಿದ್ರೆ ಅಂತ ಅಷ್ಟೇ ಹೇಳ್ತಾ ಅವ್ರೇನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಭಗವಂತನ ಕರ್ತೃತ್ವದ ಸ್ಥಾನ ಏನಂತ ಕೇಳ್ತಾರೆ. ಅಂದ್ರೆ ಈಗ ದೈವ ಮತ್ತೆ ಪುರುಷಾಕಾರ ಇಲ್ಲಿ ಈಗ ಭಗವಂತ ಹೇಗಿದ್ರೆ ಸ್ವಯಂ ಕರ್ತ, ಅವನಿಗೆ ಪ್ರಯತ್ನದ ಅವಶ್ಯಕತೆ ಇಲ್ಲ. ಅವನ ಕರ್ತೃತ್ವಕ್ಕೆ ನಮ್ಮ ಜೀವನದಲ್ಲಿ, ನಮ್ಮ ಪ್ರಯತ್ನದ ಮಧ್ಯದಲ್ಲಿ ಅವನಿಗೆ ಅವನ ಕರ್ತೃತ್ವಕ್ಕೆ, ಅವನ ಇಚ್ಛಾಗೆ, ಅವನೊಂದು ಅನುಗ್ರಹಕ್ಕೆ ನಮ್ಮ ಜೀವನದ ಸ್ಥಾನ ಯಾವುದು? ಮೈಕ್ ಕೊಡೋ. ಅಲ್ಲಿ ಮೇಡಮ್ ಅವರು ಹೇಳಿದ್ರು ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮಣ್ಯ ರಾಜ ಅಂತ. ಇಲ್ಲಿ ಸೇಮ್ ಭಗವದ್ಗೀತಾ ಕೃಷ್ಣ ಪ್ರತಿಯೊಂದು ನಾನೇ ಮಾಡ್ತಿದ್ದೀನಿ, ಪ್ರತಿಯೊಂದಕ್ಕೂ ನಾನೇ ಕಾರಣ. ಪ್ರತಿಯೊಬ್ಬರು ಮನಸ್ಸಲ್ಲಿ ಒಂದು ಥಾಟ್ ಬರ್ಬೇಕಂದ್ರು, ಯೋಚನೆ ಬರ್ಬೇಕಂದ್ರು ನಾನೇ ಕಾರಣ. ಆಗಿರ್ಬೇಕಾದ್ರೆ ಕಂಪ್ಲೀಟ್ ದೈವ ನಡೀತಿದೆ. ದೇವರೇ ಅವನ ಜೊತೆ ಅವನು ಆಟ ಆಡ್ತಿದ್ದಾನೆ, ಅವನೇ ಮಾಯ ಇರ್ತಿದ್ದಾನೆ, ಅವನೇ ಆಚೆ ಬರೋ ಪ್ರಯತ್ನ ಮಾಡ್ತಿದ್ದಾನೆ, ಅವನ ಕೈಗೆ ಆಗ್ತಿಲ್ಲ, ಅಷ್ಟೇ ನಡೀತಿದೆ. ಇನ್ನು ನಾಮಸ್ಮರಣೆ ಪ್ರತಿಯೊಂದಕ್ಕೂ ನೀವು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇನ್ನು ಮಹಾರಾಜ ಕೂಡ ಅಲ್ಲಿ ಓದ್ತಿರ್ಬೇಕಾದ್ರೆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾರಂಭನೂ ಕ್ಷಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಾಮಸ್ಮರಣೆ ಮಾಡೋದು ಕೂಡ ಭಗವಂತನ ಅನುಗ್ರಹ ಬೇಕು. ನಿಮ್ಮ ನಿಜ ಜೀವನದಲ್ಲಿ ಎಷ್ಟೋ ಸರಿ ಕಷ್ಟಗಳು ಬರ್ತದೆ. ಎಷ್ಟೋ ಸರಿ ಕಷ್ಟಗಳು ಬಂದಾಗ ನಿಮ್ ಬಾಯಲ್ಲಿ ಭಗವಂತ ಸ್ಮರಣೆ ಮಾಡೋದು ಕೂಡ ಆಗಲ್ಲ, ಚಾನ್ಸ್ ಕೂಡ ಸಿಗಲ್ಲ. ಕೆಲವೊಂದು ಟೈಮ್ ನಿಮ್ಗೆ ಗೊತ್ತಿದ್ರೆ ಎಲ್ಲಾನು ಭಗವಂತನ ಹೋಗೋದಾಗಿರ್ಲಿ, ನಾಮಸ್ಮರಣೆ ಜಪ ಮಾಡೋದಾಗಿರ್ಲಿ, ನಿಮ್ಗೆ ಗೊತ್ತಿದ್ರೆ ಯಾರೋ ಸಪೋರ್ಟ್ ಮಾಡೋದಾಗಿರ್ಲಿ, ಎಲ್ಲ ಅದಷ್ಟು ನಡೆದೋಗ್ಬಿಡ್ತದೆ. ಆವಾಗ ಅದಕ್ಕೆ ನೀವು ಪುರುಷ ಪ್ರಯತ್ನ ಏನಿತ್ತು, ಇಲ್ಲೇನಿತ್ತು ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ಟೋಟಲಿ ಡಿಪೆಂಡ್ ಅಪಾನ್ ದೈವ. ದೈವ ಬಿಟ್ಟು ಬೇರೆ ಕಾನ್ಸೆಪ್ಟ್ ಇಲ್ಲ. ಹೆಸರೀಶ ಅವರಿಗೆ ಪೂರಕವಾದ ಒಂದು ಸಂದರ್ಭವನ್ನ ನಿಮಗೆ ಪುನಃ ನೆನಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾಭಾರತದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಆ ಭಕ್ತ ಪ್ರಹ್ಲಾದರು ನಮಗೆ ಭಕ್ತ ಪ್ರಹ್ಲಾದ ಪರಮಾತ್ಮ ಸಾಕ್ಷಾತ್ಕಾರ ಆದಂತವರು. ಅವರು ಅದಲ್ಲದೆ ಮತ್ತೊಂದು ದೊಡ್ಡ ಶ್ರೇಷ್ಠ ರಾಜನು ಕೂಡ ಆಗಿದ್ದರು. ಆ ಭಕ್ತ ಪ್ರಹ್ಲಾದನ ಮಗನಿಗೆ ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಯ ಮಗನಿಗೆ ಬಹಳ ಸ್ನೇಹ. ಅವರಿಬ್ಬರ ನಡುವೆ ಒಂದು ಪ್ರಶ್ನೆ ಬಂತು, ಇದು ಪುರುಷ ಪ್ರಯತ್ನ ಶ್ರೇಷ್ಠವ ಅಥವಾ ದೈವ ಪ್ರಯತ್ನ, ದೈವ ಬಲ ಮೇಲೆ ಭಗವಂತನ ಅನುಗ್ರಹ ಮೇಲೆ ಅಂತ ಒಂದು ದೇವರ ಬಲ ಮೇಲೆ ಪುರುಷ ಪ್ರಯತ್ನ ಮೇಲೆ ಅಂತ ಆ ಪ್ರಶ್ನೆ ಕೂಡ ಬಂದಿತ್ತು. ಆಗ ಇಡೀ ಅದನ್ನ ಸುಮಾರು ದಿವಸಗಳ ಕಡೆ ಚರ್ಚೆ ನಡೀತಂತೆ. ಕೊನೆಗಾಗುವಾಗ ಇಡೀ ದೇವತೆಗಳು ಆ ನಿರ್ಣಯವನ್ನು ಕೇಳಕ್ಕೆ ಬಂದಿದ್ರು. ಆಗ ಭಕ್ತ ಪ್ರಹ್ಲಾದನ ಮಗನು ಏನ್ ಹೇಳ್ತಾರಂದ್ರೆ ಪುರುಷ ಪ್ರಯತ್ನ ಮೇಲೆ ಅಂತ, ಅದೇ ಮುಖ್ಯಮಂತ್ರಿ ಮಗ ಏನ್ ಹೇಳ್ತಾರಂದ್ರೆ ದೇವರ ಪ್ರಯತ್ನ ಮೇಲೆ ಅಂತ. ಕೊನೆಗಾಗುವಾಗ ಭಕ್ತ ಪ್ರಹ್ಲಾದ ಸಾಕ್ಷಾತ್ಕಾರ ಆದವರು ಮತ್ತೆ ಆ ನಿರ್ಣಯ ಏನ್ ಕೊಡ್ತೇನೆ ಅಂದ್ರೆ ಒಂದು ಮಾತ್ರ ಕಾಲ ಮಾತ್ರ ಆದ್ರೂ ಜಾಸ್ತಿ ದೈವ ಪ್ರಯತ್ನವೇ ಮೇಲೆ ಪುರುಷ ಪ್ರಯತ್ನಕ್ಕಿಂತ ಮೇಲೆ ಅಂತ. ಪುರುಷ ಪ್ರಯತ್ನ ಆ ದೈವ ಬಲ ಪುರುಷ ಬಲಕ್ಕಿಂತ ಮೇಲೆ ಅಂತ ಕೊನೆಯ ನಿರ್ಣಯ ಕೊಡ್ತಾರೆ. ನೆನಪಿಸಿದ್ರೆ ಭಗವದಿಚ್ಛೆ ಅದೆಲ್ಲದಕ್ಕಿಂತ ಮೇಲಿದ್ದು, ಭಗವದಿಚ್ಛೆ ಇದ್ರೆ ಮಾತ್ರ ಪುರುಷ ಪ್ರಯತ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದ.
ಇಲ್ಲಾಂದ್ರೆ ಸಿಗುದಿಲ್ಲ. ಪುರುಷ ಪ್ರಯತ್ನಕ್ಕ ಇಲ್ಲ, ನಾ ಮೊದ್ಲಿಂದ ಇದು ಇವೆರಡರ ನಡಕ ಪುರುಷ ಪ್ರಯತ್ನ ಮತ್ತು ಭಗವದ್ ಇಚ್ಛೆ ನಡಕ ಎರಡನ್ನೂ ಕೊಂಡಿ ಹಂಗ ಸೇರಿಸ್ಬೇಕು ಅಂತಂದ್ರೆ ನಮ್ಮ ವಿವೇಕ ಇರ್ತದ. ಪುರುಷನ ವಿವೇಕ ಮತ್ತ ಭಗವಂತನ ಅನುಗ್ರಹದಿಂದ ಸತ್ಪುರುಷರ ಸಮಾಗಮ ಆಗ್ತದೆ. ಅವೆರಡೂ ಒಂದ್ ಕಡೆ ಸಮಾಗಮ ಆದ್ರೆ ಕೊಂಡಿ ಎರಡಕ್ಕೂ ಕೂಡ್ ಬರ್ತದ. ಈ ವಿಶ್ವದ ಕಡೆಗೆ ನೋಡಿದ್ರೆ ಒಂದ್ ಕಡೆ ಹೇಳ್ತಾರೆ, ನೀವು ಜಪ ಮಾಡಬೇಡ್ರಿ, ತಪ ಮಾಡಬೇಡ್ರಿ, ಪೂಜಾ ಬೇಡ, ನಮಸ್ಕಾರ ಬೇಡ. ಸಮುದ್ರದಲ್ಲಿ ಹೋಗ್ತೀನಿ, ಸಮುದ್ರದಲ್ಲಿ ನಿಂತ್ರಿ ವಿಚಾರ ಮಾಡಿ ಕಲ್ಪನಾ ಮಾಡಿ ಆ ಸಮುದ್ರ ಎಷ್ಟು ಕೋಟಿಗಟ್ಟಲೆ ವರ್ಷದಿಂದ ತನ್ನ ಒಂದು ಜಲರಾಶಿಯನ್ನ ಕಾಯ್ಕೊಂಡ ಅದರ ಒಂದು ಅದು ಬೇಕಾದಷ್ಟು ಮಳೆಗಾಲದಲ್ಲಿ ಮಹಾ ನದಿಗಳು ನಾನು ನೋಡಿದ್ದೀನಿ. ನಮ್ಮ ನರ್ಮದಾ ನೋಡಿ ಮಳೆಗಾಲದಲ್ಲಿ ನೋಡಿದ್ದೀನಿ, 12 ಮೈಲ್ ಅಗಲಾಗಿದೆ. ಅಷ್ಟು ಬಂದು ನೀರು ಬಂದವರ ಸೇರಿ ಇಂಥ ಸಾವಿರಾರು ನದಿಗಳ ನೀರು ಆ ಸಮುದ್ರಕ್ಕೆ ಬಂದು ಸೇರಿ ಅದು ಒಂದು ಇಂಚರ ಮ್ಯಾಲ ಬರ್ತದೆ ತರಂಗಿಲ್ಲ. ಬೇಸಿಗೆಯಲ್ಲಿ 10 ನದಿ ಬಂದು ಹೋಗಿತ್ತು. ಅದರೊಳಗೆ ಗಡಿಯೇ ಇನ್ನೊಂದು ಸ್ವಲ್ಪ ನೀರು ಬಂದು ಸೇರ್ತದೆ. ಅವಾಗ ಸಮುದ್ರದಿಂದ ಹಿಂದಕ್ಕೆ ಹೋಗಿದೆ. ಸ್ವಾಭಾವಿಕವಾಗಿ ನೀರಿನ ಪ್ರವಾಹ ಬರ್ಲಿಕ್ಕೆ ಹತ್ತಿರ ದಂಡೆಗಳೆರಡೂ ಕೊಚ್ಚಿಕೊಂಡು ಆ ನೀರಿನ ಮುಳಿಕೋತ ಹೋಗ್ತಾವ. ಅಂದ್ರೆ ಸಮುದ್ರದ ದಂಡೆಗಳೆಲ್ಲ ಎರಡೂ ಕೊಚ್ಚಿಕೋತ ಒಳಗೆ ಬಂದಿರ್ತದೆ. ಆ ದಂಡಿ ಮೇಲೆ ಕಟ್ಟಿದ್ರು ನಮ್ಮ ಕಾರವಾರದ ವಿಶಾಖಪಟ್ಟಣದಲ್ಲಿ ಕಾರವಾರದಲ್ಲಿ ಹೆಂಗ್ ನಿಂತಿದ್ವಿ ಅಂದ್ರ ಯಾರ ಮನೆಯಲ್ಲಿ ನಿಂತಿದ್ರು ಸತ್ತಣ್ಣ ಕುಲಕರ್ಣಿ ಅಂತ ಅವ್ರ ಮನೆ ಅಂದ್ರೆ ಸಮುದ್ರದಿಂದ ಒಂದು 20-25 ಫೂಟ್ ಎತ್ತರ ಮೇಲೆ 4-5 ಅಂತಸ್ತಿನ ಮನೆಗಳು. ಅದರಿಂದ ಸಮುದ್ರ ಭಯ ಆಗುವುದಿಲ್ಲ. ಸಮುದ್ರ ಯಾರಿಗೂ ಭಯ ಮಾಡುವುದಿಲ್ಲ. ಅದಂಗಿಲ್ಲ ಅಂತೇನಿಲ್ಲ, ಉತ್ಪಾದಗಳು ಆಗ್ತಾವ. ಸಮುದ್ರದ ಆ ಒಂದು ವೈಶಿಷ್ಟ್ಯವನ್ನು ನೋಡಿದ್ರೆ ಹಾಗಾಗಿ ಈ ಸಮುದ್ರ ಯಾವಾಗಲೂ ಶಾಂತನೂ ಇರಂಗಿಲ್ಲ. ಮತ್ತೆ ಯಾವಾಗ ಅದು ತನ್ನ ಭರ್ಜರಿ ಒಂದು ಸ್ವರೂಪವನ್ನು ತೋರಿಸಿದ್ರೆ ಹುಣ್ಣಿಮೆ ದಿವಸ ಅವಾಗ ಎಲ್ಲಿಂದ ಬರ್ತದೆ ನೀರಲ್ಲಿ ಬರ್ತದೆ. ಆ ಹುಣ್ಣಿಮೆಯ ಚಂದ್ರನ ನೋಡ್ತಿರೋದು ಸಮುದ್ರ ಕೇಳಿ 10 ಫೂಟ್ ಎತ್ತರ ತೆರಿ ಬರ್ತಿರ್ತಾರೆ. ಎಲ್ಲ ಒಂದು ಚಮತ್ಕಾರ ನೋಡಿದ್ರೆ ಎಂಥ ಒಂದು ದೊಡ್ಡ ಪ್ರಚಂಡ ಈಶ್ವರಿ ಶಕ್ತಿ ಕೆಲಸ ಮಾಡಿದ್ದಾರೆ. ಇದು ಹೂವಿನೊಳಗಿನ ಸುಗಂಧ ನೋಡಿ, ಜಾಲಿ ಗಿಡಕ್ಕೂ ಅದರ ಸಗಣಿ ಗೊಬ್ಬರ ಹಾಕಿ ಅದರ ಮಣ್ಣು ಅದರ ನೀರು, ಅದೇ ರೀತಿ ಮಾವಿನ ಗಿಡಕ್ಕೂ ಅದೇ ಹಣ್ಣು ಅದೇ ನೀರು ಅದೇ ಮಣ್ಣು ಅದೇ ಗೊಬ್ಬರ. ಮಾವಿನ ಗಿಡದೊಳಗಿನ ಹಣ್ಣು ನೋಡಿದ್ರಿ, ಜಾಲಿ ಗಿಡದ ಸ್ವರೂಪ ನೋಡಿ, ಹೂಗಳಲ್ಲಿರೋ ಸುಗಂಧ ಸೌಂದರ್ಯ. ಯಾರ ಒಂದು ಸಂಕಲ್ಪದಿಂದ ಪರೀಕ್ಷಾದಿಂದ ಅವನ ಒಂದು ಸೌಂದರ್ಯದ ಕಲ್ಪನೆಯಿಂದ ಆರಾಧನೆಯಿಂದ ಇವೆಲ್ಲ ಈ ವಿಶ್ವದಲ್ಲಿ ಎಲ್ಲ ಸಂಭವಿಸ್ತಾವ. ಇದೇ ರೀತಿ ಇನ್ನೂ ಎಷ್ಟೋ ಚಮತ್ಕಾರಗಳನ್ನು ನಾವು ನೋಡ್ತೀವಿ. ಎಲ್ಲಕ್ಕಿಂತ ಇವತ್ತು ಬೆಳಿಗ್ಗೆ ಒಂದು ವಿಷಯ ಬರ್ತದೆ. ಅರ್ಥಾತ್ ಏನು ಅಂದ್ರೆ ಬೀಜ ಕಣದ ಒಂದು ಪರಮಾಣು, ರಕ್ತ ಕಣದ ಒಂದು ಪರಮಾಣುವಿನಿಂದ ಈ ಶರೀರ ನಿರ್ಮಾಣ ಆಗ್ತದೆ ಅಂದ್ರೆ ಇದನ್ನು ಸಾಮಾನ್ಯ ಈಶ್ವರಿ ಚಮತ್ಕಾರ. ಮತ್ತು ಮಜಾ ಈ ಬೆಳವಣಿಗೆ ಬಗ್ಗೆ ಎಲ್ಲಾದ್ರೂ ಕಲ್ಪನಾ ಅದ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದರ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಅದು ಬೆಳಿಲಿಕ್ಕೆ ಹತ್ತಿವು ಅಂದ್ರೆ ಅದು ಸೂಕ್ಷ್ಮವಾಗಿ ಕೈ ಮಾಡುವ ಸೆಲ್ಸ್ ಇರುವ ಆ ಕೈಗಳ ತಗೊಂಡು ಹೋಗ್ತಾರೆ. ಅವ್ ಕೈ ಮಾಡೋದಷ್ಟ ಅವ್ರ ಕೆಲಸ. ಕಾಲು ಮಾಡುವ ಒಂದು ಕೋಶಗಳೇನಿರ್ತಾವ ಅವು ಕಾಲುಗಳಿಗೆ ಕಾಲು ಕಡೆ ತಗೊಂಡು ಹೋಗ್ತಾರೆ. ಎಲ್ಲರೂ ಸಮ ಪ್ರಮಾಣದಲ್ಲೇ ಬೆಳೀತಾರೆ. ಮತ್ತೆ ಒಂದು ಜಾಸ್ತಿ ಕಾಲುಗಳು ಆಮೇಲೆ ಒಂದು ಜಾಸ್ತಿ ಕೈಗಳು ಹಿಂಗಿಲ್ಲ. ಈಗೆಲ್ಲ ಎಷ್ಟೊಂದು ಚಮತ್ಕಾರ ಉಂಟು. ಈ ದೇಹದೊಳಗೆ ಎಷ್ಟೊಂದು ಫಂಕ್ಷನ್ ಇವತ್ತಿನವರೆಗೂ ಯಾವ ಡಾಕ್ಟರ್ಗೂ ಅದನ್ನು ಕಲ್ಪನಾ ಬರ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಒಬ್ಬರು ವಿಶುದ್ಧಾನಂದ ಸರಸ್ವತಿ ಅಂತಿದ್ರು.
ಸ್ವಾಮೀಜಿಯವರು ಅವ್ರ ಶಿಷ್ಯ ಗೋಪಿನಾಥ್ ಕವಿರಾಜ್ ಅವ್ರು ಬರೆದದ್ದು ಮನೀಷಿ ಲೋಕಯಾತ್ರ ಅಂತ ಒಂದು ಪುಸ್ತಕ. ಅದರೊಳಗೆ ಅವ್ರು ಬರೀತಾರ ವಿಶುದ್ಧಾನಂದ ಸರಸ್ವತಿಯವರು ಎಂತ ಅವರು ಧಾರವಾಡಕ್ಕೆ ಬಂದು ಆ ತಪೋವನದಲ್ಲಿ ಒಂದು ತಾಸು ಕೂತು ಕಟ್ಟಿ ಏನದ ಸೋಮವಾರಕ್ಕೊಮ್ಮೆ ಅಲ್ಲಿ ಏನ್ ಮಾಡ್ತಾರೆ ದರ್ಶನಕ್ಕೆ ಬಿಟ್ಟಿರ್ತಾರೆ, 1,000 ಮಂದಿ ಕ್ಯೂ ಇರ್ತದೆ. ನಾವು ನಂಬರ್ ಹಚ್ಚಿದ್ರೆ 1 ವರ್ಷ 2 ವರ್ಷದ ಮೇಲೆ ನಮ್ಮ ನಂಬರ್. ಅವರು ವಿಶುದ್ಧಾನಂದ ಸರಸ್ವತಿಯವರು ಒಂದ್ ದಿವಸ ತಮ್ಮ ಹೊಲ್ಯಾಗ ಕೂತಿದ್ರು, ಜನ ಭಕ್ತರು ಮಾತಾಡ್ತಿದ್ರು. ಬಂದು ನಮಸ್ಕಾರ ಮಾಡಿ ಮಾಡಿದ್ರು. ಯಾಕೆ ಏನಾಗಿದೆ? ಬೆನ್ನು ನೋವಾಗಿದೆ. ಯಾಕೆ? ಸಮುದ್ರದಲ್ಲಿ ಸಿಕ್ಕಿದ್ದ ತೆರೆ ತಂದು ಬೆನ್ನು ಹಿಡಿದ್ರು. ಅವಾಗ ಇನ್ನೊಂದು ಮಕ್ಕಳು ಏನಂದ, ನನಗೂ ಹಂಗಾಗಿತ್ತು, ನಾನು ಇಟ್ಕೊಂಡು ಔಷಧ ಉಪಯೋಗ ಮಾಡಿದೆ, ಸರಿಯಾಗಿದೆ. ಯಾವ ಔಷಧ ನನಗೆ ಹೆಸರು ಗೊತ್ತಿಲ್ಲ, ಅದರ ಜರ್ಮನ್ ಕಂಟೆಂಟ್ಸ್ ಏನು ಗೊತ್ತಿಲ್ಲ. ಆಯ್ತು, ಅವ್ರು ಸ್ವಲ್ಪ ಕೂತರು. ಹಸ ಕೂತ್ಕೊಳ್ಳೆ ಒಂದು ಬಟ್ಲ ತಂದಿದ್ರು. ಒಂದು 5-10 ನಿಮಿಷ ಆದ್ಮೇಲೆ ಆ ಬಟ್ಟಲು ಸರಿ ಕೈ ಮಾಡಿದ್ರು. ಅವ್ರ ಬಟ್ಟೆಯಿಂದ ಕಟಾ ಔಷಧ ಬೀಳು. ನೀವು ನೋಡಿ ತೆಗೆದವ್ರ ಅರ್ಧ ಬಟ್ಲ. ಆಮೇಲೆ ಯಾರು ಉಪಯೋಗ ಮಾಡ್ಕೊಂಡಿದ್ರು ಅವ್ರಿಗೆ ಕೊಟ್ಟು ಇದೇನಾದ ಔಷಧ? ಹೌದು, ಹಚ್ಕೊಂಡು ಕೊಟ್ಟು ಎಲ್ಲಿರುವಂತ ಔಷಧ. ಈ ಥರದಲ್ಲಿ ಈ ಭೂಮಿಯಲ್ಲಿ ಏನು ದ್ರವ್ಯಗಳನ್ನು ಅದನ್ನೆಲ್ಲ ಪರಮಾಣು ಈ ಥರದಲ್ಲಿ ಇರ್ತವೆ. ಅವು ತಮ್ಮ ಯೋಗ ಶಕ್ತಿ ನಮ್ಗೆಲ್ಲ ತಮ್ಮ ದೇಹದ ಮೊದಲು ಅವ್ರು ಏನ್ ಮಾಡಿದ್ರು ಅದನ್ನ ಉಪಯೋಗ ಮಾಡ್ಕೊಂಡವನ್ನ ಆವತ್ತಿನ ಮನಸ್ಥಿತಿ ಜೊತೆ ತಾದಾತ್ಮ್ಯ ಒಂದು ಕಂಟೆಂಟ್ಸ್ ಏನೋ ತಿಳ್ಕೊ. ಒಳಗೆ ಏನ್ ಜ್ಞಾನದನು ಆ ಜ್ಞಾನದ ನಮ್ಗೆ ಸ್ಪರ್ಶ ಇಲ್ಲದೆ ಇರೋದ್ರಿಂದ ನಾವು ಹೊರಗಿನಿಂದ ಜ್ಞಾನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಜ್ಞಾನಕ್ಕೂ ಆ ಜ್ಞಾನಕ್ಕೂ ಇರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ, ಈ ನಾವು ಮಾವಿನಗೆ ಹಚ್ಚಿದ್ವಿ, ದಿನಾ ನೀರು ಹಾಕ್ತಿರ್ತಾರೆ. ದಿನಾ ನೀರು ಹಾಕೋತಿದ್ವಿ ಅಂದ್ರೆ ಪ್ರಫುಲ್ಲಿರ್ತಿರ್ತದೆ. 1-2 ದಿವಸ ನೀರು ಹಾಕಿಲ್ಲ ಅಂದ್ರೆ ಎದೆಯಿಂದ ಕೆಳಗಿಂತ ಓದಾಡಿರ್ತದೆ. ಹಂಗಿರ್ತದೆ. ಯಾಕೆಂದ್ರೆ ಅವರ ಬೇರುಗಳು ಆ ಭೂಮಿ ಒಳಗಿರ್ತಕ್ಕಂಥ ಶಾಶ್ವತವಾದ ನೀರಿನ ಒಂದು ಸೋರ್ಸ್ ಏನು ಅದಕ್ಕೆ ಸ್ಪರ್ಶ ಆಗಿಲ್ಲ. ಆದ್ರಿಂದ ಅದಿನ್ನು ಬೇರೆ ಮ್ಯಾಲ ಹಿಂಗಾಗಿ ದಿನ ನೀರಿನ ಪೂರೈಕೆ ಆಗ್ತದೆ. ಅಂದ್ರೆ ಪ್ರಕೃತಿ ನಿಧಾನವಾಗಿ ಬೇರು ಬೆಳ್ಕೋತ ಹೋಗಿ ಒಳಗೆ ನೀರು ಭೂಮಿಯೊಳಗೆ ಒಂದು ಶಾಶ್ವತ ನೀರಿನ ಝರಿಯವನು ಅಥವಾ ಏನೊಂದು ಇರುವವನು ಸ್ರೋತವನ್ನು ಅವುಗಳಿಗೆ ಹೋಗಿ ಅವುಗಳ ಬೇರೆ ಹೋಗಿ ಮುಟ್ಟಿದ್ವಂದ್ರೆ ನೀವು ಹೊರಗಿಂದ ನೀರು ಹಾಕುವ ಅವಶ್ಯಕತೆ ಇಲ್ಲ. ಹೆಂಗೋ ಹಂಗ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ ಏನಾಗಿಲ್ಲ ಅಂದ್ರೆ ಆ ಒಳಗಿರ್ತಕ್ಕಂಥ ಏನೊಂದು ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಚಿತ್ತ ಅಂದ್ರೆ ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು ಹೋಗಿ ಸ್ಪರ್ಶ ಆಗದೇ ಇರೋದ್ರಿಂದಾಗಿ ಅವು ಇನ್ನೂ ಏನಾದ ಮ್ಯಾಲಿನ ನೀರಿನಿಂದಾನೇ ಅವು ಪೋಷಿತ ಆಗ್ತಾ ಇರೋದ್ರಿಂದಾಗಿ ಆ ನೀರಿನ ಪೂರೈಕೆ ಆಗದೆ ಇದ್ರವೆಲ್ಲ ಬಾಡಿದಂಗೆ ಆಗ್ತವೆ. ನೀವು ನಿಮ್ಮ ಒಂದು ಪುಸ್ತಕ ಒಂದು ವಿಷಯ ಒಂದು ಚಾಪ್ಟರ್ ಏನದನು ಅದನ್ನು ನೀವು ಮ್ಯಾಲಿನ ಓದ್ಕೋತಾ ಇದ್ರೆ ತಲೆ ಪರೀಕ್ಷಾ ಟೈಮ್ನಾಗ ಏನಾದ್ರು ತಲೆಯಾಗಿ ಬರ್ತದೆ. ಒಂದ್ಸಲ ಓದಿವಿ ಅಂತ ಕೈ ಬಿಟ್ಬಿಟ್ರೆ ಅವಾಗ ಏನು ನಮ್ಮ ತಲೆಯಾಗಿ ಬರೋದೇ ಇಲ್ಲ. ಇವು ಆಗಿಂದಾಗ ನೀರು ಹಾಕೋತ ಇದ್ರೆ ನಮ್ಮ ಬುದ್ಧಿ ಕೆಲಸ ಮಾಡ್ತಾರೆ, ನೀರು ಹಾಕದೇ ಇದ್ರೆ ಮಾಡಂಗಿಲ್ಲ. ಜ್ಞಾನೇಶ್ವರ ಮಹಾರಾಜರು ಸಮರ್ಥ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಒಳಗೆ 9,032 ಏನ್ ಬರ್ದಾರು ಜಗತ್ ವಿಖ್ಯಾತರು. ಪುಣೆದಲ್ಲಿ ಒಬ್ಬ ನರ್ಸಿಂಗ್ ಕೇಳ್ತಾರ ಅಂತಿದ್ರು, ಲೋಕಮಾನ್ ಕೇಳ್ತಾರ ರೈಟ್ ಹ್ಯಾಂಡ್ ಆಗಿದ್ರು. ಒಮ್ಮೆ ಅವ್ರಿಗೆ ಒಂದು ಬಿರುದು ಕೊಟ್ಟು ಸಾಹಿತ್ಯ ಸಮ್ರಾಟ್ ಪುಣೆದಲ್ಲಿ ಒಟ್ಟಾಗಿ ಅವ್ರು ಮಾತಾಡುವಾಗ ಹೇಳಿ, ನನಗೇನಂತ ದೊಡ್ಡ ನಾವು ಶಾಲೆ ಅಂತ ಬಿರುದು ಕೊಡ್ತೀರಿ, ಜ್ಞಾನೇಶ್ವರ ಒಳಗೆ ಒಂದೊಂದು ಓವಿಗೆ 10 ಸಾಹಿತ್ಯ ಸಮ್ರಾಟ ಬಿರುದು ಕೊಡುವಂತವ. ಅಂಥ ಜ್ಞಾನವನ್ನು ಅವ್ರು ಎಲ್ಲಿಂದ ಪಡ್ಕೊಂಡು ಮುಂಚೆ ಅವ್ರನ್ನ ಏನ್ ಮಾಡಿದ್ರು ಅಂದ್ರೆ ಹದ್ದುಪಾಲು ಮಾಡಿದ್ರು. ಸನ್ಯಾಸಿ ಮಕ್ಕಳು ಅನ್ನೋ ದೃಷ್ಟಿಯಿಂದ ಸಮಾಜದಲ್ಲಿ ಅವ್ರಿಗೆ ಖಾನಿಲ್ಲ, ಮಾನಿಲ್ಲ, ಅರಿವೆ ಅಡ್ಡಾಡ್ತಿದ್ರು, ಧರ್ಮಶಾಲಾದಾಗ ಇರ್ತಿದ್ರು ಅಂತ ಕೂತು ಬರಿತಾ ಇದ್ದಾರೆ. ಈ ಜ್ಞಾನ ಎಲ್ಲಿಂದ ಬಂದ? ಸಮರ್ಥ ದಾಸಬೋಧ ಬಂದು ಆ ಜ್ಞಾನ ಎಲ್ಲಿಂದ ಬಂದ? ಅದನ್ನ ಹೊರಗಿನಿಂದ ಪುಸ್ತಕ ಓದಿ ಇದನ್ನು ಮಾಡಿ ಪರೀಕ್ಷಾ ಕೊಟ್ಟು ಪಾಸ್ ಆಗಿ ಬಂದಿರೋ ಜ್ಞಾನ ಒಳಗಿನ ಸಚ್ಚಿದಾನಂದ ಸ್ವರೂಪ ಜೊತೆ ತಾದಾತ್ಮ್ಯ ಆಗಿರೋದನ್ನ ಬಂದಿರ್ತಕ್ಕಂಥ
ಹಂಗೇನಂದ್ರೆ ಇಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಅಸ್ತಿತ್ವದ ಅನಾದಿ ಅನಂತ ಸರ್ವಶಕ್ತಿಮಾನ್ ಸರ್ವಜ್ಞ ಸರ್ವಶಕ್ತಿಮಾನ್ ಅನ್ನುವಂಥದ್ದು ಒಂದು ವಿಲಕ್ಷಣವಾಗಿರ್ತಕ್ಕಂಥ ಎಕ್ಸಿಸ್ಟೆನ್ಸ್ ಇರುವಿಕೆ. ಆ ಇರುವಿಕೆ ಏನದ ಡೆಡ್ ಇಲ್ಲ, ಆಕಾಶಕ್ಕಿಂತಲೂ ಸೂಕ್ಷ್ಮವಾದ ಒಂದು ಇರುವಿಕೆ ಅದು. ಅದು ಹೆಂಗದ ಅಂದ್ರೆ ಜೀವಂತದ, ಅದರೊಳಗೆ ಚೈತನ್ಯ ಅದ, ಅದರೊಳಗ ಅನಂತ ಜ್ಞಾನ ತುಂಬಿದ್ದದ. ಆ ಜ್ಞಾನನೇ ಆ ಜ್ಞಾನವನ್ನು ಈಗ ಹೊರಗೆ ಚೆಲ್ತಿರ್ತದೆ ವಿಶ್ವದ ರೂಪದಲ್ಲಿ. ಆ ಬ್ರಹ್ಮ ಅಂತ ಕರಿತೀವಿ ನಾವು, ಅದು ಹಿಂಗೆ ಹೊರಗೆ ಚೆಲ್ತಿರ್ತದೆ. ಆ ಒಂದು ಚೆಲ್ಲಿರೋ ಒಂದು ಸೌಂದರ್ಯವನ್ನ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನೋಡ್ತಾ ಇದ್ದೀವಿ. ಭೀಷಾಸ್ಮಾತ್ವಾತಪವತೆ ಭೀಷೋದಿ ಸೂರ್ಯ, ಅವನ ಒಂದು ಭಯದಿಂದ ಸೂರ್ಯ ಬರೋಬ್ಬರಿ ಟೈಮ್ ಹಚ್ಚಿಕೊಂಡು ತನ್ನ ಸಮಯಕ್ಕೆ ಉದಯ ಆಗ್ತದೆ. ಪಂಚಾಂಗ 365 ದಿವಸಕ್ಕೂ ಸೂರ್ಯೋದಯಕ್ಕೂ ಸೂರ್ಯಾಸ್ತಕ್ಕೂ ಟೈಮ್ ಬಂದಿಟ್ಟಿರ್ತಾರೆ. ಅಷ್ಟು ಶಿಸ್ತುಬದ್ಧವಾಗಿ ಅವನು ಏನ್ ಮಾಡ್ತಾನೆ, ಉದಯ ಆಗುವುದು ಅರ್ಥ ಆಗುವುದು ಮಾಡ್ತಾನೆ. ಅವನ ಒಂದು ಭಯದಿಂದ ಗಾಳಿ ಬೀಸ್ತದೆ. ಭೀಷಾಸ್ಮಾದ ಅಗ್ನಿಷ್ಠೇಂದ್ರಶ್ಚ, ಅಗ್ನಿ ಇಂದ್ರ ವರುಣ ಯಮ ಇತ್ಯಾದಿಗಳು ಅವನ ಭಯದಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅರ್ಥಾತ್ ಏನು ಅಂದ್ರೆ ಅಗ್ನಿಷ್ಠೆ ಮೃತ್ಯು ಧಾವತಿ ಪಂಚಮ, ಅವನಿಗೆ ಅವನ ಸಂಕೇತ ಇದ್ರೆ ಮರಣ ಬರ್ತದೆ, ಅಂದ್ರೆ ಇನ್ನಾದ್ರೂ ಒಂದು ನಿಮಿತ್ತ ಬರ್ತದೆ, ಇಲ್ಲದೇ ಇದ್ರೆ ಬರಂಗಿಲ್ಲ. ಅವನ ಭಯದಿಂದಲೇ ಅವನ ಆಜ್ಞೆಗನುಸಾರವಾಗಿ ಚೋಳು ಕಡಿತಾವ, ಅವನ ಆಜ್ಞೆಗನುಸಾರವಾಗಿ ಹಾವು ಕಡಿತವೆ. ನಾವು ಸಣ್ಣವರಿದ್ದಾಗ ಯಾದವಾಡದಲ್ಲಿ ಒಂದು ದೊಡ್ಡ ಗುಡಾಲ್ ಹಾಕ್ತಿದ್ವಿ. ಈಗ ನಮ್ಮ ತಂದೆಯವರು ಅವ್ರ ಮಕ್ಕಳಿಗೆ ನಾವು ಒಂದು ಹಾಕ್ತಿದ್ವಿ, ಆಮೇಲೆ ನಮ್ಮ ತಂಗಿಯಂದ್ರು, ಆಮೇಲೆ ಅತ್ತೆ ಅಂತ ಆಗಿ ಮಲ್ಕೊಂಡಿರ್ತಿದ್ವಿ. ನಾವು ಇರೋ ಮನೆಯೊಳಗೆ ಮ್ಯಾಲ ಜಂತಿಯೊಳಗೆ ಹಾವು ನಮ್ಮ ಅಡ್ಡಾಡೋದು ಕಾಣಿಸ್ತಿದ್ವಿ, ಸುಮ್ಮನೆ ಇರ್ತಿದ್ವಿ. ಒಂದ್ ದಿವಸ ಒಂದು ದೊಡ್ಡ ಹಾವು ನಮ್ಮ ತಂದೆಯವ್ರ ಬುಸ್ಸಿಂದ, ನಮ್ಮ ತಂದೆಯವ್ರಿಗೆ ನಾಲಿನ ಬುಸ್ಸಿ ಹಾಕೊಂಡು ಮಲ್ಕೊಂಡು ನೋಡಿ ಅವ್ರ ಚಾದರ್ ಮ್ಯಾಲ ಬಿತ್ತು. ನಮ್ಮ ಮಕ್ಕಳ ನಾನು ಗುರಾನ್ ಮಲ್ಕೊಂಡಿರ್ತಿಲ್ಲ, ಅವನ ಕಾಲದ ತಂದು ಸುಮ್ಮನೆ ಇರ್ತವ್ರು. ಯಾಕಂದ್ರಾದ್ರೂ ಅದು ಅಷ್ಟು ಮ್ಯಾಲೂ ಈಗ ಅಡ್ಡಾಡ್ಕೋತ ಅದು ಹೋಗಿ ಮ್ಯಾಲ ಹಿಂದೆ ಬಾಗಿಲು ಮ್ಯಾಲ ಕೂರ್ತೇವೆ. ಕಡಿಬೇಕಾಗಿದ್ರೆ ಅಷ್ಟು ನಾವೇನ್ ಚಾದರ್ ಹೊತ್ಕೊಂಡಿದ್ವಿ ಅಂತ ಏನಿಲ್ಲ, ಹಂಗ ಮಲ್ಕೊಂಡಿದ್ವಿ. ಕಡ್ಕೋತ ಹೋಗ್ತಾಯಿತ್ತು ಅಷ್ಟು. ಆಮೇಲೆ ಹೋಗಿ ಬಾಗಿಲು ಮ್ಯಾಲ ಕೂತು ನಮ್ಮ ತಂದೆಯವ್ರಿಗೆ ಇಷ್ಟು ದೊಡ್ಡ ಪರ್ಸಲಿ ಅಂತ ಒಂದ ಕಂದಿಲ್, ನಮ್ಮ ತಂದೆಯವ್ರು ಬಿಚ್ಚು ಕಡೆ ಹೋಗ್ಬೇಕಂತ ಕಂದಿಲ್ ಬೋರ್ಡ್ ಮಾಡಿ ತಗೊಂಡು ಹೋಗುವ ಹಾವು ಬೋಟಾಡಿರ್ತಿತ್ತು ಮ್ಯಾಲ. ಅದು ತಂದಿರ್ತೀನಿ ನೋಡಿ ಕಾವು ಎಷ್ಟು ಕಾವಲಿ ಆದ್ರು ಅಂದ್ರೆ ಹಾವು ಅದಕ್ಕೆ ಆಗ್ಬರ್ತವೆ. ಕಾವಲೆ ಎತ್ತು ಹಿಂಗೆ ಕಲಿಕತ್ತೀವಿ. ಬರೀ ಮತ್ತೆ ಅವರು ಬಂದು ಅದನ್ನು ಹೊಡಿತಿಲ್ಲ, ಹೋಗ್ತಾರೆ. ನಮ್ಮ ತಂದೆಯವರು ಒಂದು ವಿಶೇಷ ಒಂದು ಅಭ್ಯಾಸ ಏನಿತ್ತು ಅಂದ್ರೆ, ರೂಢಿ ಪದ್ಧತಿ ಏನಿತ್ತು ಅಂದ್ರೆ, ಮನೆಯೊಳಗೆ ಹಾವು ಬಂದು ಹೋದ ಕೂಡಲೇ ಎಲ್ಲಾರು ಬೆಳ್ಳಿ ಕೊಟ್ಟು ತಗೊಂಡ್ಬರ್ರಿ, ತಿಂದು ನೋಡಿ, ಕೈ ಹತ್ತದಿಲ್ಲ. ಹತ್ತಿಲ್ಲ ಅಂದ್ರೆ ಹಾವು ಕಚ್ಚಿಲ್ಲ, ಬೆಳ್ಳಿ ಕೊಟ್ಟು ಕೈ ಹತ್ತಿ ಇಲ್ಲ, ದೀಪ ಕಾಣಿಸ್ತಾವ. ಒಂದು ಎರಡು ಕಂಡ್ರೆ ಹೇಳೋದು, ಹಸಿ ಮೆಣಸಿಗೆ ಹಾಕೊಂಡು ತಿಂದು ನೋಡುವ. ನಾವು ಹಾವು ಮನೆಯೊಳಗೆ ಕಾಯಿ ಹೋದ್ರು ಇವೆಲ್ಲ ಅನುಭವಿಸ್ಬೇಕು. ಹಸಿ ಮೆಣಸಿಗೆ ಅದಕ್ಕೆ ಆಜ್ಞೆ ಆಗಿದ್ದೀರ ಭಗವಂತಂದು. ಅರ್ಥಾತ್ ಏನು ಅಂದ್ರೆ ಇದೆಲ್ಲಾದ್ರೂ ಹಿಂದೆ ಒಂದು ವಿಶ್ವದ ವ್ಯವಸ್ಥಾ, ಅದು ಭಗವಂತನ ಆಜ್ಞೆ ಅನುಸಾರವಾಗಿ ಆ ವ್ಯವಸ್ಥೆ ಈಶ್ವರಿ ವ್ಯವಸ್ಥೆ. ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈರ್, ಇದೊಂದು ವ್ಯವಸ್ಥಾ. ಹಾಗಾಗಿ ನಮ್ಮ ಕರ್ತೃತ್ವ ಏನು, ಈ ಯೋಜನಾದೊಳಗೆ ನಮಗೇನಾದ್ರು ಸ್ಥಾನಮಾನ ಏನೋ ಅದ ನಿಶ್ಚಿತವಾಗಿ. ಹೆಂಗದ ಅಂದ್ರೆ ನಾವು ಈಗ ನಾವು ಓದಿದ್ವಿ, ನಾವು ಅರ್ಥಾತ್ ಏನು ಅಂದ್ರೆ ನಾನು ಗಂಡಾಗ್ಬೇಕು, ಹೆಣ್ಣಾಗ್ಬೇಕು, ಕುರುಡಾಗ್ಬೇಕು, ಕುಂಟಾಗ್ಬೇಕು, ಕರಿ ಆಗ್ಬೇಕು, ಬಿಳಿ ಆಗ್ಬೇಕು, ತಾಯಿ ಗರ್ಭ ನಿರ್ಣಯ ಆಗಿದೆ. ನಿರ್ಣಯ ಯಾರು ಮಾಡಿರೋದಕ್ಕೆ ನಾವು ಹೇಳ್ಬೋದು ಮೂರು ಜನ್ಮದ ಕರ್ಮಗಳಿಂದ ಆಗಿದೆ. ಆ ಕರ್ಮದ ವ್ಯವಸ್ಥೆ ಯಾರು? ನಾವು ಹೋದ ಜನ್ಮದಲ್ಲಿ ಸಾಯುವಾಗ ಅಗದಿ ಲಾಸ್ಟ್ ಮೂಮೆಂಟ್ ಏನಾಗ್ತದೆ ಅಂದ್ರೆ, ನಮ್ಮ ಪ್ರಾರಂಭ ಇನ್ನೊಂದು ಸೆಕೆಂಡಿನ ಪೂರ್ತೈತಿರ್ತದೆ, ಇನ್ನೊಂದು ನಿಮಿಷದ ಪೂರ್ತೈತಿ. ಕ್ರಿಯಮಾನ ಮುಗಿದು ಹೋಗಿರ್ತದೆ, ಹೊಸ ಕರ್ಮ ಮಾಡಿ ಬರಂಗಿಲ್ಲ.
ಪ್ರಾರಬ್ಧ ಏನದನು ಅತಿ ಮನೆಯ ಸ್ಥಿತಿ ಬಂದಿರುತ್ತೆ. ಸಂಚಿತ ಏನದನು ಹಂಗೆ ಕರ್ಮದಲ್ಲಿ 3 ಪ್ರಕಾರ. ಅರ್ಥಾತ್ ಏನಂದ್ರೆ ಕ್ರಿಯಮಾನ, ಪ್ರಾರಬ್ಧ, ಸಂಚಿತ. ಈ 3 ಹೆಂಗವ ಅಂದ್ರೆ ಒಂದು ದೊಡ್ಡ ಭತ್ತದ ಕಣ್ಣು ಇರ್ತಾವ, ಘಟ್ಟದ ಕೆಳಗೆ. ಅದ್ರೊಳಗೆ ಅವ್ರು ಏನ್ ಮಾಡ್ತಾರಂದ್ರೆ ರಾಶಿ ಭತ್ತ ತಂದು ಹಾಕ್ತಾರೆ, ಹುಡುಕೊಂಡು ಭೋಗ ಮಾಡಿರ್ತಾರೆ, ಅದಕ್ಕೊಂದು ಅರ್ಬಿ ಗುಂಡ ತುಚ್ಚಿರ್ತಾರೆ. ಅವ್ರು ಅದರಿಂದ ದಿನ ಅದನ್ನು ಭತ್ತ ತಗೊಂಡು ಅವ್ನು ಬಿಸಿಸ್ಕೊಂಡು ಹಾಕಿಕೊಂಡು ಅಕ್ಕಿ ಮಾಡಿ ಅಡಿಗೆ ಮಾಡ್ತಿರ್ತಾರೆ. ಅದರೊಳಗಿಂದ ಅವ್ರು ಏನ್ ಮಾಡ್ತಾರೆ, ಮ್ಯಾಲಿಂದ ತಂದು ಸುಡುತ್ತಾರೆ. ಅದು ಕ್ರಿಯಮಾನ, ಅದು ಹೊಸ ಕರ್ಮ. ಹೋದ ವರ್ಷ ಉಳಿದ ತಂದಿತ್ತು. ಅದೇನಪ್ಪ ಅಂತಂದ್ರೆ ಸಂಚಿತ. ಇನ್ನು ಅದರೊಳಗಿಂದ ನಾವೇನ್ ತಕ್ಕೋತ ಹೋಗ್ತೀವಿ ಅದು ಪ್ರಾರಂಭ. ಹೆಂಗೋ ಹಂಗೆ ನಮ್ಮದ ಹೋದ ಜನ್ಮದ ಸಂಚಿತ, ಅದರೊಳಗೆ ಈ ಜನ್ಮದಲ್ಲಿ ಮಾಡ್ತಕ್ಕಂಥದ್ದೆಲ್ಲ ಕ್ರಿಯಮಾನ. ಅದರಾಗಿಂದ ನಾವು ಏನು ತಕ್ಕೋತ ಹೋಗ್ತೀವಿ ಅದು ನಮ್ಮ ಪ್ರಾರಂಭ. ಇವನು ಭಗವಂತ ಏನ್ ಮಾಡ್ತಾನಂದ್ರೆ ಆ ಕ್ಷಣಕ್ಕೆ ಪ್ರಾರಂಭನೂ ಉಳಿದಿರಂಗಿಲ್ಲ, ಕ್ರಿಯಮಾನೂ ಆಗಂಗಿಲ್ಲ. ಉಳಿತೇನು ಅಂದ್ರೆ ಒಂದು ಸಂಚಿತ ಉಳಿತು. ಆ ಸಂಚಿತದೊಂದು ರಾಶಿ ಹಾಕ್ತದೆ. ಅದಕ್ಕೆ ಭಗವಂತ ಏನ್ ಮಾಡಿದ, ಕರ್ಮಣ್ಯವಾಧಿಕಾರಕ್ಕೆ ಮಹಾಪದೇಶ ಕದಾಚನ ಅನ್ನೋದು ಅರ್ಥ ಏನು ಅಂದ್ರೆ, ನೀವು ಕರ್ಮ ಮಾಡಿದ್ರೆ ಸುಮ್ಮನೆ ಕೊಡು. ಅವನ ಫಲ ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಯಾವ ನಿಮಿತ್ತವಾಗಿ ಕೊಡ್ಬೇಕು ಅಥವಾ ಇಲ್ಲೋ ಎಲ್ಲ ಅವನಿಗೆ ಬಿಟ್ಟದ ವಿಷಯ. ಅದರೊಳಗೆ ನಿಮ್ ಕೈ ಹಾಕಿ ಬರಂಗಿಲ್ಲ. ಈ ರೀತಿ ಕರ್ಮದ ಸಂಚಿತದ ರಾಶಿಯೇ ಮಾಡಿ ಅದರೊಳಗಿನ ಕೆಲವು ಕರ್ಮಗಳನ್ನು ಯಾವ ಕರ್ಮ ಪಕ್ವಾದಕ್ಕೆ ಅವು. ನಾವು ಗಿಡದಾಗಿನ ಹಣ್ಣು ಎಂತ ಹರಿತೀವಿ ಅಂದ್ರೆ ಈಗ ನಾವು ಅಡಿಗೆ ಹಾಕಿ ತಯಾರಾಗಿರೋವನ್ನು ಹಣ್ಣು ಹರಿತೀವಿ. ಹೆಂಗೋ ಹಂಗಿನ ಕರ್ಮಗಳು ಫಲ ಕೊಡ್ಲಿಕ್ಕೆ ತಯಾರಾಗಿರ್ತಾವೋ ಅಂಥ ಕರ್ಮಗಳನ್ನು ಆರಿಸ್ತಾನೆ ಅವನಿಗೆ ಒಂದು ಸೆಕೆಂಡ್ನಾಗ ಒಂದು ಲೆಕ್ಕ. ಆ ಕರ್ಮದ ಆದೇಶ ಒಂದು ಆರ್ಡರ್ನೊಳಗೆ ಇರ್ತಾರೆ. ಇದ್ರ ಹಿಂದಿರೋ ಉದ್ದೇಶ ಏನು ಅಂದ್ರೆ, ಈ ಜೀವ ಯಾವುದಲ್ಲೇ ಕರ್ಮ ಅನುಭವಿಸಿ ಆ ಕರ್ಮಕ್ಕನುಸಾರವಾಗಿ ಎಂಥದಲ್ಲೇ ಪರಿಸ್ಥಿತಿ ಅನುಭವಿಸಿ, ಬಡತನ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ಪಂಡಿತ ಆಗ್ಬೋದು, ಕಾಮರ ಆಗ್ಬೋದು, ಸುಶಿಕ್ಷಿತ ಆಗ್ಬೋದು, ಅಶಿಕ್ಷಿತ ಆಗ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವನ ಪದ್ಧತಿಯೊಳಗೆ ಬಾಳಿದ್ರು ಅವನ ಮುಖ್ಯ ಉದ್ದೇಶ ಇದ್ರೆ ಆ ಜೀವ ತನಕನಿಗೆ ಬಂದಿ ಅನ್ನೋದೇ ಅವನ ಉದ್ದೇಶ. ಅದು ಅವನು ದಯಾ, ನಮ್ಮ ಬಗ್ಗೆ ಇರುವ ಅನುಕಂಪ, ಕಳಕಳಿ ಅವನು. ಇದು ಅವನ ಕೃಪಾ ಇದೆ. ಇನ್ನೂ ವಿಷಯ ಹೇಳ್ತೀವಿ. ಆಮೇಲೆ ನಾವು ಏನ್ ಮಾಡ್ತಾನೆ, ಒಂದು ಆರ್ಡರ್ದಲ್ಲಿ ಇರ್ತಾರೆ. ಅದಕ್ಕನುಸಾರವಾಗಿ ಈ ಜೀವಿಗಳನ್ನು ಇಂಥವ್ರ ಬಟ್ಟೆಯಲ್ಲಿ ಆ ಪೂರ್ವಜನ್ಮದ ಒಂದು ಸಂಬಂಧಕ್ಕನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸುವ ಸಂಬಂಧಕ್ಕನುಸಾರವಾಗಿ ಈ ತಾಯಿಯ ಗರ್ಭದಲ್ಲಿ ಜೀವ ನಿರ್ಮಾಣ ಆಗಬೇಕು. ಅದು ಹುಡುಗ ಆಗಬೇಕು, ಹುಡುಗಿ ಆಗ್ಬೇಕು, ಏನಾಗ್ಬೇಕು ಅನ್ನೋದು ಭಗವಂತ ನಿರ್ಣಯ ಮಾಡಬೇಕು. ಆ ಕರ್ಮಕ್ಕನುಸಾರವಾಗಿ ಮಾಡಿ ಮುಂದೆ ಆದ್ರಿಂದ ಇದಕ್ಕನುಸಾರವಾಗಿ 5 ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ಅನಿವಾರ್ಯವಾಗಿ ಒದಗಿಗಳು ಅವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೇನು ಯಾವುದಂದ್ರೆ ಶರೀರ ಏನಾಗಿ ಹುಟ್ಟಿ ಬಂದೀವಿ ಅನ್ನೋದು ತಾಯಿ ಗರ್ಭದೊಳಗೆ ನಿರ್ಣಯ ಆಗುತ್ತೆ. ನಿರ್ಣಯದೊಳಗೆ ನಮ್ಮ ಕರ್ಮನೂ ಅದ, ಭಗವಂತನ ಇಚ್ಛಾನೂ ಅದ. ಆಮೇಲೆ ಎರಡನೇದ್ದೇನು ಅಂದ್ರೆ ತಾಯಿ ತಂದೆ ಯಾರು ಅನ್ನೋದನ್ನ ರಿಲೇಷನ್ಶಿಪ್, ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್, ಸಂಬಂಧ ಇದು ಪೂರ್ವ ನಿಯೋಜಿತ. ಮೂರನೇದೇನು ಅಂದ್ರೆ ಮೃತ್ಯು, ಎಲ್ಲಿ ಆಗ್ಬೇಕು, ಹೆಂಗಾಗ್ಬೇಕು ನಿಶ್ಚಿತ. ಇದು ನಮ್ಮ ಕರ್ಮಾನುಸಾರವಾಗಿ, ಇದು ಅವನ ಇಚ್ಛಾದಿಂದ. ನಾಲ್ಕನೇದ್ದೇನು ಅಂದ್ರೆ ಆಯುಷ್ಯ, ಎಷ್ಟು ವರ್ಷ ನಾವು ಇರ್ಬೇಕು. ವರ್ಷ ಅಂತಿಲ್ಲ ಅದರ ಸಂಖ್ಯೆ, ಶ್ವಾಸೋಚ್ಛ್ವಾಸದ ಮೇಲಿಂದ ನಮ್ಮ ಆಯುಷ್ಯದ ನಿರ್ಣಯ. ನಾವು ಒಂದು ತಾಸಿಗೆ 93 ಶ್ವಾಸೋಚ್ಛ್ವಾಸ. ಅದಕ್ಕನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗಿದೆ. ಅದಕ್ಕನುಸಾರವಾಗಿ ಒಂದು ವರ್ಷಕ್ಕೆ 90 ಕೋಟಿ, ಅಲ್ಲ ಒಂದು ವರ್ಷಕ್ಕೆ ಒಂದು ದಿವಸಕ್ಕೆ 21,600 ಆಗಿದೆ. ಹೆಂಗೋ ಹಂಗಂದ್ರೆ ಒಂದು 190 ಕೋಟಿ ಶ್ವಾಸೋಚ್ಛ್ವಾಸ. ಎಷ್ಟು ಶ್ವಾಸೋಚ್ಛ್ವಾಸವನ್ನು ದೇಹದಲ್ಲಿ ಇಟ್ಕೊಂಡು ನಾವು ತಗೋಬೇಕು ಅನ್ನೋದು ಭಗವಂತ ನಿರ್ಣಯ ಮಾಡಿ. ಇದ್ರ ಮುಂದಿನ ಯಾವುದು ಅಂದ್ರೆ ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ಸುಖ ದುಃಖ, ಅನುಕೂಲ ಪ್ರತಿಕೂಲ, ಸಂಯೋಗ ವಿಯೋಗ, ಇವೆಲ್ಲ ಪ್ರಾರಂಭ. ಈಗ ಎಷ್ಟೋ ಮಂದಿ ಮಕ್ಕಳು ಏನಂದ್ರೆ ಮೆಂಟಲಿ ರಿಟೈರ್ಡ್ ಹುಟ್ಟಿ ಬರ್ತಾರೆ.
ನಾವು ಅವ್ರ ಸಲುವಾಗಿ 10-20 ಲಕ್ಷ ಖರ್ಚು ಮಾಡಿರೋದನ್ನು ನೋಡಿ ಒಬ್ಬನಂತೂ ಅವನು ಸ್ವಲ್ಪ ಮೆಂಟಲ್ ರಿಟೈರ್ಡ್ ಇಲ್ಲ ಅಂತ ಎಂಥ ದೊಡ್ಡ ಲಕ್ಷಾಂತರ ನೌಕರಿ ಬಿಟ್ಟು ಆ ಮಗನ ನಾನು ಸುಧಾರಿಸ್ತೀನಿ ಅಂತ ತಿಳ್ಕೊಂಡು ಜಗತ್ತಲ್ಲಿ ಎಲ್ಲ ಥೆರಪಿಗಳನ್ನು ಅವನಿಗೆ ಮಾಡಿಸುವಂತ ನೌಕರಿ ಮಾಡೋದು ಬಿಟ್ಟು ಬೇರೆ ಇಲ್ಲಿ ಹೋಗಿ ಅಲ್ಲಿ ಸಾರಿ ವ್ಯಕ್ತಿ 108 ವಿದ್ಯೆ 4 ವರ್ಷ ಧರ್ಪಡಿಸಿದ ಅದೇನು ಎಷ್ಟು ಹೇಳಿ ಇರ್ತಿದ್ದರು ನಮ್ಮ ಕಡೆ ಬರ್ತಾರೆ ಅದೇನ್ ಮಾಡ್ತಿದ್ದಿತ್ತು ಅದಕ್ಕೆ ಏನ್ ಮಾಡಿದೆ ಮತ್ತೇನ್ ಮಾಡ್ಬೇಕು ಅದನ್ನು ಮುಂದಿಟ್ಕೊಂಡು ಸಮಾಧಾನದ ಹೆಂಗಿರ್ಬೇಕು ಅನ್ನೋದು ನೀವು ಕಲೀರಿ. ಮುಂಚು 4 ಲಕ್ಷಾಂತರ ಖರ್ಚು ಮಾಡ್ಕೊಂಡು ಕೊಡೋದ್ರಿಂದ ಸರಿ ಮುಂದೆ ಹೋಗ್ತದೆ, ನಿಮ್ ಸಮಾಧಾನವೂ ಹಂಗಾಗ್ತದೆ. ಆ ಕೂಸಿಗೆ ಅದರಿಂದ ಎಷ್ಟು ಪರಿಣಾಮ ಆಗ್ತದೆ ಗೊತ್ತಿಲ್ಲ. ಅಂಥದ್ರಾಗ ನಮ್ಮ ತಮ್ಮನಿಗೂ ಒಂದಂಥ ಕೂಸು ತುಂಬಾ ಶಾಂತ ಸಮಾಧಾನ ಇಟ್ಕೊಂಡಿರ್ತ ಅಂತ ಅದ್ರ ಮುಂದೆ ಇಟ್ಕೊಂಡು ನಿಮ್ಮ ಸಮಾಧಾನ ಇರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾ ಹೇಳ್ತೀನಿ. ಹೆಂಗೋ ಹಂಗೇನಿಲ್ಲ ಅಂದ್ರೆ ಒಂದು ನಾವು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವೆಲ್ಲ ಯಾವ ಹುಡುಗರಿಗೆ ಯಾವ ಹುಡುಗಿ ಹೇಗಾಗಬೇಕು, ಯಾವ ಹುಡುಗಿಗೆ ಯಾವ ಗಂಡಾಗಬೇಕು ಪೂರ್ವ ನಿಯೋಜನೆ. ಒಬ್ಬ ಒಂದು ನಿಜವಾಗಿ ಹೇಳಿ ಆಶ್ಚರ್ಯ ಅನ್ಸೋದು ಒಂದು 50 ಹುಡುಗಿನ ನೋಡ್ತಾರೆ. ಅವನು ಪಸಂದ್ ಮಾಡಿ ಬರೀ ಮತ್ತೆ ಹುಡುಗಿನ ಬಂದಿದ್ದಾರೆ. ನಮ್ಮ ಜೊತೆಗೆ ಕೆಲಸವನ್ನು ಅಂತಿದ್ದು ನಾವು ಏನಪ್ಪ ಹೆಂಗಾದ್ರು ನಾವು ಓದಲಿಲ್ಲ ಅವ್ನ ಅಂತಿದ್ದೆ ಕಾಲದಿಂದ ಕಿಕ್ಕಳ 10 ತಲೆ ನಡೆದು ಮದುವೆ ಆಗ್ತದೆ ಅಂತಿದ್ವಿ. ತಾತ್ಪರ್ಯ ಏನು ಅಂದ್ರೆ ಈ ಸಂಬಂಧ ಮಕ್ಕಳು ಒಂದು 5ನೇ ಕ್ಲಾಸ್ ಇನ್ಸ್ಪೆಕ್ಷನ್ ಬಂದ ಸಾಹೇಬ್ ಮಾಸ್ಟರ್ ಅಂಕಿ ಮಗಿ ಕಲಿಸಿದೆ ಲೆಸನ್ ಕಲಿಸಿ 10 ತನಕ ಕಲಿಸಿ ಕೇಳಿ 94 ಎಷ್ಟು ರೂಪಾಯಿ 4 ರೂಪಾಯಿ ಕೈ ಮಾಡಿದ್ರು. 63 94 63 ಅಂತ ಯಾಕ್ರಿ ಮಾಸ್ಟರ್ 63 ಅಂತ ಭಾಳ ಚಲೋ ಎಲ್ಲರೂ 1000 ಗಂಟೆ ಇನ್ನೊಂದು 4 ವರ್ಷ 36 ಏನ್ ಮಾಡೋರು ಏನ್ ನೀವು ಮಗ ಕಟ್ಟಿದಂತ 10 ಟ್ಯೂಷನ್ ಹತ್ತಿರೋ ಆಮೇಲೆ 5 ನಿಮಿಷ ಆಗುದಿಲ್ಲ. ಇದೊಂದು ನಿಮ್ಮ ಪುರುಷಾರ್ಥ ಏನೂ ಇಲ್ಲ. ಮತ್ತೇನ್ ಪುರುಷಾರ್ಥ ನಾವು ಬಂದಿರ್ತೀವಿ. ಬಹಳಷ್ಟು ಮಂದಿ ಅಂತಾರೆ ಮಕ್ಕಳು ಶಿಕ್ಷಣ ಕರ್ತವ್ಯ. ನಾನೇ ನೀವು ಅರ್ಥಾತ್ ಏನು ಅಂತಂದ್ರೆ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಕಟ್ಕೊಂಡಿವಿ. ನೀವು ಏನ್ ಮಾಡಿದ್ರಿ ಅಂದ್ರೆ ನಿಮ್ಮ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ನಿಮ್ಮ ಹುಡುಗ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ 10 ಮಾರ್ಕ್ಸ್ ಕಡಿಮೆ ಬರ್ಲಿಲ್ಲ. ಮಕ್ಕಳ ಮನೆ ಹುಡುಗ ಪರಿಸ್ಥಿತಿನೂ ಸರಿ ಇಲ್ಲ, ನಪಾಸ. ನಿಮ್ಮ ದುಃಖ ಯಾರ ಬಗ್ಗೆ ಆಗ್ತದೆ? ಆ ಹುಡುಗನ ಬಗ್ಗೆ ಆಗ್ತದೆ. ನಿಮ್ಮ ಮಗನಿಗೆ ಫಸ್ಟ್ ರ್ಯಾಂಕ್ ನ ಬರಲಿಲ್ಲ ಅನ್ನೋ ದುಃಖ. ಆ ಹುಡುಗನ ಬಗ್ಗೆ ನಮ್ಗೆ ಏನಾದ್ರು ಅನಿಸ್ತಾ ಇತ್ತು ಸ್ವಲ್ಪ ನನ್ನ ಮಗ ಹಿಂಗಾಗಬೇಕಾಗಿತ್ತು ಅನ್ನೋ ನಿಮ್ಮ ಕರ್ತವ್ಯ, ನಿಮ್ಮ ವ್ಯಾಮೋಹ ಅಂದ್ರೆ ಮಹಾರಾಜರು ಹೊಟ್ಟಿಗೆ ಹುಟ್ಟಿರೋ ಮಕ್ಕಳೇ. ಅದ ಅರ್ಥಾತ್ ಏನು ಅಂದ್ರೆ ತಂದೆ ತಾಯಿ ಯಾಕಾಗ್ಬಾರ್ದು, ಹೊಟ್ಟಿಗೆ ಹುಟ್ಟಿರೋ ಮಕ್ಕಳನ್ನ ನಾನು ಹಿಂಗ ಮಾಡ್ತೀವಿ ಅನ್ನುವ ಕರ್ತೃತ್ವ ಏನಿಲ್ಲ ತಂದೆ ತಾಯಿ ಕೈಯಾಗಿಲ್ಲ. ನಾನು ನನ್ನ ಮಕ್ಕಳು ಡಾಕ್ಟರ್ನ ಮಾಡ್ತೀನಿ, ವಕೀಲನ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ. ಅವು ಮಕ್ಕಳು ಮತ್ತೇನೋ ಆಗ್ತದೆ. ಒಂದ ಗರ್ಭ ಹುಟ್ಟಿರೋ 2 ಮಕ್ಕಳ ಪೈಕಿ ಒಂದು ಡಾಕ್ಟರ್ ಆಗ್ತದೆ, ಒಂದು ಸಾಧು ಆಗ್ತದೆ. ಏನ್ ಮಾಡಿದ್ವಿ ನಾವು? ಅರ್ಥಾತ್ ಏನು ಅಂದ್ರೆ ಬೀಜ ಏನದ ಪೂರ್ವ ಜನ್ಮದ ಇರ್ತದೆ ಸಿಮ್ಮು. ಈ ಜನ್ಮದಲ್ಲಿ ನೀವು ಬಟ್ಟೆ ಒಳಗೆ ಇರ್ತದೆ, ಮೊಬೈಲ್ ತಯಾರು ಮಾಡಿಕೊಡೋದು ಇರ್ತದೆ. ಅದು ಪೂರ್ವ ಜನ್ಮದ ಸಿಂಹ ಅನ್ನೋ ಬಂದ್ಬಿಟ್ಟಿರ್ತದೆ. ಇದರ್ಥ ಏನು ಅಂದ್ರೆ ಅದ್ರೊಳಗೆ ಭಗವಂತನ ಒಂದು ಕಾರ್ಯನೇ ಬಹಳ ಶ್ರೇಷ್ಠವಾದ. ನಾವು ಮಾಡ್ಬೇಕಾದ್ದೇನು? ಬೆಳಗ್ಗೆ ಸೂರ್ಯೋದಯ ಆಗ್ತದೆ, ನೀವು ಮಲ್ಕೊಂಡಿರಿ. ಏನ್ ಸೂರ್ಯ ಇವ ನಮ್ಮ ಮನೆಯೊಳಗೆ ಬೆಳಕ ಚಾಲಲ್ಲ ಅಂದ್ರೆ ನಿಮ್ಗೆ ಎಷ್ಟು ಕಿಟಕಿ ಬಾಲ ತೆಗೀರಿ, ಬೆಳಕು ಬೀಳ್ತದೆ. ಎಷ್ಟು ಕಿಟಕಿ ಬಾಲ ಯಾಕೆ ತೆಗಿಬೇಕು? ಅದು ಭಗವಂತ ಸೂರ್ಯ ಬಂದಿ. ನೀವು ಬಾಗಿಲ ತೆಗೆದ್ರೆ ಬೆಳಕು ಬೀಳ್ತದೆ. ಹಂಗಾದ್ರೆ ಏನು ಅಂದ್ರೆ ಭಗವಂತನ ಅನುಗ್ರಹ, ಭಗವಂತನ ಸಂಕಲ್ಪ ಧಾರಾಕಾರವಾಗಿ ಸುರಿತಾ ಇದೆ ಮಳೆ. ನೀವು ನಿಮ್ಮ ಕೊಳಗ ನಿಮ್ಮ ಮನಸ್ಸು ಒಂದು ತಕ್ಕಡ ಡಾಬ್ ಬಿಟ್ಕೊಂಡ್ರೆ ಆ ಮಳೆ ನಿಂತವಾಗ ತೆಗೆದು ಒಂದು ಹನಿ ನೀರ ಪ್ರತೀಕ್ಷೆ. ನೀವು ಅದು ಮಾಡಿ ಯಾರು ಮಾಡಿದ್ರಿ ನೀರು ಬೀಳ್ತದೆ.
ಒಬ್ಬ ನಾವಿಕ ಸಮುದ್ರದಲ್ಲಿ ಹೋಗ್ತಾ ಇರ್ತಾನೆ, ತನ್ನ ಪಟವನ್ನು ಸುಟ್ಟಿಟ್ಟುಕೊಂಡ್ರೆ ಅವ್ರಿಗೆ ಗಾಳಿ ಉಪಯೋಗ ಆಗ್ತದೆ. ಈಗ ನಾವು ಶಿಬಿರ ನಾವು ಮಾಡಿದ್ವಿ, ಆರಾಧ ಸಂಕಲ್ಪದಿಂದ ಶಿಬಿರ. ಇರುವ ನಮ್ಮ ಪುರುಷಾರ್ಥ ಏನು ಅಂದ್ರೆ ಏನ್ ನಡೀತದನೋ ಅದರಲ್ಲಿ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ ಭಾಗವಹಿಸಿ ಅದರಿಂದ ನಮ್ಗೆ ಏನ್ ತಿಳ್ಕೊಳ್ಳಿಕ್ ಶಕ್ತಿ ಅದನ್ನು ಅದು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋದು ನಮ್ಮ ಕೈಯಾಗಿ. ಒಲಿಗೆ ಬರೋದು ಭಗವಂತನ ಇಚ್ಛಾ. ಹೆಂಗುವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ಬಡತನ ಶ್ರೀಮಂತಿಗೆ ಅನುಕೂಲ ಪ್ರತಿಕೂಲ, ನಾವು ಯಾವ ನೌಕರಿ ಮಾಡಬೇಕು, ಯಾವ ವ್ಯವಸಾಯ ಮಾಡಬೇಕು, ಏನ್ ಶಿಕ್ಷಣ ಪಡ್ಕೋಬೇಕು, ಇವು ಯಾವ ಎಲ್ಲಾನು ಭಗವಂತನ ಇಚ್ಛಾ. ಅಲ್ಲಿ ಪಡ್ಕೊಂಡ ಬಳಕ ಅಂದ್ರೆ ಪುರುಷಾರ್ಥ ನಮ್ಮದು ಈ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಅಥವಾ ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಎರಡೂ ಸಂಬಂಧ ಉಂಟಾಗಿ ನಾವು ಪ್ರಾಪ್ತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರ್ಲಿಕ್ಕೆ ಬರೋದು ನಮ್ಮ ಪುರುಷಾರ್ಥ. ನಾವು ಅದ್ರ ಕಡೆ ಲಕ್ಷ್ಯ ಕೊಡೋದನ್ನೇ ನಾವು ನಮ್ಮ ಮಗನ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅನ್ಕೊಂಡು ಮನೆಯೊಳಗಿಂದ ಎಲ್ಲ ಸಮಾಧಾನ ಕೆಡಿಸಿ all problems of the life are the problems of harmony. ಯಾವ ಮನೆಯೊಳಗೆ ಸಾಮರಸ್ಯ ಭಾವ ಇಲ್ಲೋ ಸಮಾಧಾನ ಇಲ್ಲೋ ಆ ಮನೆಯೊಳಗೆ ಏನಿದ್ರಲ್ಲಿ ಏನು ಉಪಯೋಗ. ಸಮಾಧಾನ ಕಾಯ್ಕೊಳ್ಳೋ ಜವಾಬ್ದಾರಿ ಯಾರಿಗೆ? ಅದಕ್ಕೊಂದ್ಸರಿ ಸಾಧನೆ ಮಾಡೋ ಜವಾಬ್ದಾರಿ ಯಾರಿಗೆ? ನಮಗೆ. ಭಗವಂತ ನಮಗ ಹೆಂಡತಿ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ, ಪ್ರಪಂಚ ಕೊಟ್ಟಾನ, ನೌಕರಿ ಕೊಟ್ಟಾನ. ಹಾಗೆ ನಾವು ಸಮಾಧಾನದೇ ಇರ್ಬೇಕನ್ನೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅನ್ನೋ ಶಿಕ್ಷಣವನ್ನು ನಾವು ಪಡ್ಕೋಬೇಕು, ಕರ್ತವ್ಯವನ್ನು ನಿರ್ವಹಿಸಬೇಕು. ಅವನು ಒಂದ್ ವೇಳೆ ಆ ಪಟವನ್ನು ಬಿಚ್ಚಿಡದೇ ಇದ್ರೆ ಅವನಿಗೆ ಗಾಳಿ ಉಪಯೋಗ ಆಗ್ತದೆ. ಅವ್ನ ಪಟವನ್ನು ಬಿಚ್ಚಿಟ್ಟ ಗಾಳಿ ಉಪಯೋಗ ಆಗ್ತದೆ. ಗಾಳಿ ಅಂತ ಅವ್ನು ನಾವನ್ನ ದಂಡಿ ಒಯ್ದು ಹಚ್ತದೆ. ಅಂದು ಮುಖ್ಯವಾಗಿ ಏನು ಅಂದ್ರೆ 4 ಮಂದಿ ಇಸ್ಪೇಟ್ ಆಡ್ಕೊಂಡು ಕೂತಿರ್ತಾರೆ. ಅಷ್ಟರ ಮುಂದೆ ಇಸ್ಪೇಟ್ ಛಾಪಿಸಿ ಒಗಿತಿರ್ತಾರೆ, ಇದು ಮಾಡಿ ಒಗಿತಿರ್ತಾರೆ. ಅಷ್ಟರು ತಮ್ಮ ಬಿದ್ದಿರೋ ಇಸ್ಪೇಟ್, ತಮ್ಮ ಮುಂದೆ ಬಿದ್ದಿರೋ ಇಸ್ಪೇಟ್ ಆಟ ಆಡ್ತಿರ್ತಾರೆ. ಯಾವ ಇಸ್ಪೇಟ್ ನಮ್ ಕೈಯಾಗಿ ಬರ್ಬೇಕು ಇದು ನಮ್ಮ ಪ್ರಾರಂಭ ಅಥವಾ ಭಗವಂತನ ಇಚ್ಛಾ. ಮುಂದೆ ನಾವೇ ಬಂದಿರೋ ಇಸ್ಪೇಟ್ಗೆ ಶಾಲಾತನದಲ್ಲಿ ಆಟ ಆಡಿಕೊಂಡು ಪುರುಷ 10 ಸಲ ಸೂತು ಎದ್ದು ಹೋಗದೆ ಇರೋದು ಕರ್ಮ. ಮೂರು ಸ್ಥಾನ ಬೇಕಿಲ್ಲ, ಭಗವಂತನ ಇಚ್ಛಾ ಸ್ಥಾನ. ಈ ಮಹಾರಾಜರ ಇಚ್ಛೆಯಿಂದ ನಮ್ಮೆಲ್ಲ ಶಿಬಿರ ತಯಾರಾಗಿದೆ. ಇದಕ್ಕಾಗಿ ಯಾರೇ ನಾವು ಪ್ರಯತ್ನ ಮಾಡ್ತೀವಿ, ನಾವು ಮಾಡಿ ಇಷ್ಟ. ಎಲ್ಲ ಒಂದು ಯೋಜನೆ ವ್ಯವಸ್ಥೆ ಅದೆಲ್ಲ ಮಹಾರಾಜರ ಸ್ಥಾನದಾಗಿಲ್ಲ, ಅವರ ಅನುಗ್ರಹದಿಂದಾಗಿರೋ ಕೃಪೆಯಿಂದಾಗಿ. ಅಂದ್ರೆ ಇದು ನಮ್ಮ ಪುರುಷಾರ್ಥ ಏನು? ನಾವು ಈಗಿರ್ತಕ್ಕಂಥ 48 ಗಂಟೆಗಳನ್ನ ಹೆಂಗ ಕಲಿತೀವಿ ಅನ್ನೋದು ನಮ್ಮ ಕೈ. ಅದ್ರ ನಾವು ಹರಕೆ ಕುಟ್ಕಾದ್ವಿ ಅಂದ್ರೆ ಪುರುಷಾರ್ಥ ಇಲ್ಲ. ನಾವು ಇದನ್ನು ಸದುಪಯೋಗ ಮಾಡಿಕೊಂಡಿವಿ ಅಂದ್ರೆ ಇದರಿಂದ ಪುರುಷಾರ್ಥ ಸಾಧಿಸ್ತೀವಿ. ಹೆಂಗುವಾಗ ಭಗವಂತ ನಮ್ಮ ಮನುಷ್ಯರಿಗೆ ಕೊಟ್ಟ ಇದೇನು ನಾವು ಯಾರು ಸಂಕಲ್ಪ ಮಾಡಿ ನಮ್ಮ ಅಮ್ಮ ಅಪ್ಪ ಸಂಕಲ್ಪ ಮಾಡಿ ನಾನು ಗಂಡು ಮಗುವನ್ನು ಹಡೆಯುತ್ತೇನೆ ನಮ್ಮ ಪ್ರಾರಬ್ಧಾನುಸಾರವಾಗಿ ನಾವು ಹುಟ್ಟಿ ಬಂದ್ವಿ. ಇದ್ರೊಳಗೆ ಎಷ್ಟು ಪ್ರಾರಬ್ಧದ ಸಂಬಂಧ ಇರ್ತದೆ ಅಂದ್ರೆ ಯಾವುದೋ ಒಂದು ಜನರಲ್ಲಿ ಅವರು ತಂದೆ ತಾಯಿ ಅರ್ಥಮ್ಮಂದ್ರು ಅಕ್ಕಂಗೆ ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಏನು ಸುಖ ಮತ್ತು ದುಃಖ ಕೊಡೋದಿರ್ತದೋ ಅದನ್ನು ಮುಟ್ಟಿಸುವಳಿಕೇನೆ ಭಗವಂತ ಇಸುವಳಿ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಇದು ಯಾವುದೂ ಪಕ್ಷಪಾತ ಇಲ್ಲ. 2 × 2 = 4. ಇದು ಯಾವ ದೇಶಕ್ಕೆ ಹೋದ್ರು 4 ಅಲ್ಲ. ಹೆಂಗೋ ಹಂಗೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಿಂದ ಅವನ ಯೋಜನಾ ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಅವನು ತಯಾರು ಮಾಡಿ ಅದನ್ನ ಬಿಟ್ಬಿಟ್ಟ. ಬಿಟ್ಟು ಕೂಡ ಅದನ್ನ ನಾವು ನಮ್ಗೆ ಪ್ರಾಪ್ತ ಆಗಿದೆ. ಅದನ್ನ ನಾವು ಈಗ ಹೆಂಗಲ್ಲ ಭಗವಂತನ ಕೈಯಾಗ ಮೇಲ್ ಸ್ವಿಚ್ ಇದೆ, ನಮ್ಮ ಕೈಯಾಗ ಬೆಡ್ ಸ್ವಿಚ್ ಇದೆ. ಲೈಟ್ ಹತ್ಬೇಕಾದ್ರೆ ಇದ್ರೊಳಗೆ ಯಾರು ಸಂಕಲ್ಪ ಬೇಕಿಲ್ಲ. ಮೊದಲೇದು ನಾವು ನಮ್ಮ ಸ್ವಿಚ್ ಆನ್ ಮಾಡಿ ಆಮೇಲೆ ನಾವು ಬೆಡ್ ಸ್ವಿಚ್ ಮೇನ್ ಸ್ವಿಚ್ ಆನ್ ಮಾಡಿದ್ದ ಲೈಟ್ ಅವ್ರು ಲೈಟ್ ಆನ್ ಲೈಟ್ ಮಾಡಿದ್ದಿಲ್ಲ ಅಂದ್ರೆ ನಾವು 2 ಸಲ ಬರ್ಬೋದು ಸಹಿತ ನಮಗೆ ಲೈಟ್ ಹತ್ತಿದ್ವಿ. ಅಷ್ಟು ನಮ್ಮ ಕರ್ತೃತ್ವ ಸ್ಥಾನ, ಅಷ್ಟು ನಮ್ಮ ಪುರುಷಾರ್ಥ ಸ್ಥಾನ. ನಾವು ಹೋಗಿ ಅದು ಬಟನ್ ಒತ್ತು ನಮ್ಮ ಕೈಯಾಗ ನಾವು ಮಾಡ್ಬೇಕಾಗ್ತದೆ. ಆದ್ರೂ ಮೇನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದ ಅಂದ್ರೆ ನಮ್ಮ ಸ್ವಿಚ್ಗೆ ಏನು ಉಪಯೋಗ? ನನಗೆ ಇಲ್ಲ ಅಂತೇನೂ ಇಲ್ಲ.
ಅವ್ನು ಆನ್ ಮಾಡಿರ್ಬೇಕು, ನೀವು ನಿಮ್ಮ ಸ್ವಿಚ್ ಆನ್ ಮಾಡಬೇಕು. ಹೆಂಗೋ ಹಂಗಿಲ್ಲ, ಭಗವಂತ ನಮ್ಮ ಮನುಷ್ಯನನ್ನು ಕೊಡ್ತಾರೆ, ಏನೋ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಅನುಕೂಲ ಕೊಡ್ತಾರೆ. ಪರಿಸ್ಥಿತಿ ವಿಷಯದಲ್ಲೂ ನಮ್ದು ಏನೂ ಆಗ್ಬೇಕು. ಹೆಂಗೆ ಅಂದ್ರೆ ಈಗ ಒಬ್ಬನಿಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದೆ ಬೆಳಿಗ್ಗೆ ಇಂಟರ್ಸಿಟಿಗೆ, ಹೆಂಡತಿ ಹೇಳಿದ ನಾನು ಒಂದು ಅಡ್ಡಿ ಕಟ್ಕೊಂಡು ನಾವು ಹೋಗ್ಬೇಕು 6 ಗಂಟೆಗೆ ಟ್ರೈನ್. ಬರಬಾರ್ದು ಯಾರು ಭಕ್ತಿ ಮಾಡಿದ್ರು, ಒಂದು ಝುಣಕ ಮಾಡಿದ್ರು, ಒಂದು ಡಬ್ಬ ಹಾಕಿಕೊಟ್ಟು ತಗೊಂಡು ಹೋದ್ರು. ಹೋಗಿ 12 ಗಂಟೆಗೆ ಕೆಲವರ ಡಬ್ಬಿ ತೆಗೆದು ಊಟ ಮಾಡ್ಕೊಂಡು ಇವನು ತೆಗೆದು ಊಟ ಮಾಡಿರ್ತಾರೆ. ಇವ್ರು ಡಬ್ಬ ನೋಡಿ ಝುಣಕ ಬರ್ತೀವಿ, ಎದುರಿಗಿನ ಡಬ್ಬಿ ನೋಡಿದ ಶ್ರೀಖಂಡ ಹೋಗಿ ನಮ್ಮ ಡಬ್ಬ್ಯಾಗಿ ತಿನ್ನುವುದು, ಈ ನಮ್ಮ ಡಬ್ಬಿ ನೋಡ್ಕೊಂಡು ಈಗ ಅಕ್ಕಿಗೆ ತಮ್ಮ ಕಟ್ಟಿಕೊಟ್ಟು ಇದು ನಮ್ಮ ಪ್ರಾರಂಭ. ಈಗ ಅವ್ರಿಗೆ ಯಾವ ನಮಗಿದು ನಮ್ಮ ಪ್ರಾರಂಭ. ಅವ್ರ ಪುರುಷಾರ್ಥ ಏನಿಲ್ಲ. ಮಹಾರಾಜರು ಹೇಳಿದ್ರು ತಂದ್ರೆ ಭಕ್ತಿ ತಿನ್ಬೇಕಾಗಿರುವ ಹೆಂಗ್ ತಿಂದಿಗೆ ಬರ್ಬೇಕು ಅಂದ್ರೆ ಅವನ ಸಪ್ಪನ್ನು ಮಾರಿ ಮಾಡಿ ತೀಕೊಂಡು ತಿನ್ಬೇಕು. ನಾವು ಉತ್ಸಾಹದಿಂದ ದುಡ್ಕ ಭಕ್ತಿ ತಿನ್ನವ ಅಂದ್ರೆ ಪುರುಷಾರ್ಥ. ನಾವು ನೌಕರಿ ನೋಡ್ಬೇಕು, ಕೈಯಾಗ ತಿಳ್ಕೊಂಡು ಭಾಷೆ ನೋಡ್ಕೊಂಡು ಕೂತ್ರೆ ಇದು ನಾವು ಪುರುಷಾರ್ಥ ಹೀರ. ಆದ್ದರಿಂದ ಭಗವಂತ ಹೇಗೆ ಅನಂತೆ ಕೈಸೇತಿ ರಹಾವೆ ಸ್ಥಿತಿ ಅಸೂರ್ಯಾವೆ ಸಮಾಧಾನ. ಭಗವಂತ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಆ ಪರಿಸ್ಥಿತಿಯಲ್ಲಿ ನಾವು ಏನಿರ್ಬೇಕು ಅಂದ್ರೆ ಸಮಾಧಾನ ಕಾಯ್ಕೊಂಡಿರ್ಬೇಕು. ಇದು ಪುರುಷಾರ್ಥದ ಲಕ್ಷಣ. ಉಳಿದ ಎಲ್ಲ ಗುರುಗಳು ಎಲ್ಲ ಪ್ರಾರಬ್ಧದ ಅಂಶನೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಸಹಿತ ಆ ಪ್ರಾರಬ್ಧದ ಹಿಂದೂ ಸಹಿತ ಇರೋದು ಈಶ್ವರಿ ಯೋಜನೆ. ಇವರು ಹೇಳಿದಾಗ ಅದು ಹಿಂದೂ ಈಶ್ವರಿ ಯೋಜನಾ. ಈಶ್ವರಿ ಯೋಜನೆಗೆ ಅನುಸಾರವಾಗಿ ನಮಗೆ ಏನಂದ್ರೆ ಜನ್ಮ ಬಂದದ, ನಮ್ಮ ಪರಿಸ್ಥಿತಿ ಬಂದದ, ನಮ್ಮ ಆಯುಷ್ಯ ಬಂದದ, ಆರೋಗ್ಯ ಬಂದಿದೆ. ಒಬ್ಬ ಭಯಂಕರ ಆರೋಗ್ಯ ಆಯುಷ್ಯ ಎಲ್ಲೂ ದವಾಖಾನೆಗೆ ಹೋಗಿಲ್ಲ ಅಂತಿರ್ತಾರೆ. ಅಲ್ಲ, ಕೊನೆಗೆ ಹೋಗೇ ಇಲ್ಲ ಅಂತ ಮರಣಂತೂ ಯಾರ್ಯಾರು ಇದ್ದದ್ದನ್ನೇ. ಎಂತ ಪೈಲ್ವಾನರು ಸಾಯ್ತಾರೆ, ಆರೋಗ್ಯವಂತರು ಸಾಯ್ತಾರೆ, ಯಾರ್ಯಾರು ಸಾಯ್ತಾರೆ. ಈಗ ಒಬ್ಬೊಬ್ಬರಿಗೆ ದೇಹದಲ್ಲಿ 108 ಕಾಯಿಲೆಗಳು. ನಾನು ವಯಸ್ಸಿನ 74ನೇ ಇಸ್ವಿವರೆಗೂ 84ನೇ ಇಸ್ವಿವರೆಗೆ ನನಗೆ BP ಶುಗರ್ ಸಂಬಂಧ ಇದೆ. ಯಾವ ಡಾಕ್ಟರ್ ತೆಗೆಸ್ಕೊಂಡು ಬರ್ತಿದ್ರು, ಡಿಫಾನ್ ಡಾಕ್ಟರ್ ಅತ್ಯಂತ ತೆಗೆಸ್ಕೊಂಡು ಬರ್ತಾರೆ ಅಂತ ಅನಿಸ್ತಿತ್ತು. ಈ ದಿನ ತಂದ್ರು ನಮ್ಗೆ ಏನಂದ್ರೆ ಕಡಿಮೆನ ಅನಿಸ್ತದೆ, ದಿನ ತಂದು ನೋಡಿದ್ರೆ ಸಮಾಧಾನ ಅನಿಸ್ತದೆ. ಅದಕ್ಕೆ ಆರೋಗ್ಯದ ಏನಂದ್ರೆ ಹೀಗಾಗಿ ನಾನು ನಮ್ದ ಪ್ರದಕ್ಷಿಣೆ ಮಾಡಿದೆ, ಗುಡ್ಗಾಡಿನಾಗ ಒಬ್ಬನ ಅಡ್ಡಾಡಿದೆ, ಎಲ್ಲೆಲ್ಲೋ ಮಾಡ್ಕೊಂಡೆ, ಎಲ್ಲೆಲ್ಲೋ ಇರಿದೆ. ಆದ್ರೆ ಇವಾಗ ಹೆಂಗ ಪರಿಸ್ಥಿತಿ ಅದ ಅಂದ್ರೆ ಈ ನನ್ನ ಲಿವರ್ ಡ್ಯಾಮೇಜ್ ಆಗಿ 80% ಡ್ಯಾಮೇಜ್ ಆಗಿ 20%. ನನ್ನ ಪುರುಷಾರ್ಥ ಏನು ನೋಡಿ ಡಾಕ್ಟರ್ ಹೆಂಗ್ ಹೇಳ್ಯಾರು ಹಂಗೆ ನನ್ನ ಆಹಾರ ವಿಹಾರಗಳನ್ನು ಇಟ್ಕೊಂಡಿರೋ ನನ್ನ ಪುರುಷಾರ್ಥ, ನನ್ನ ಕರ್ತೃ. ಒಂದು ದಿವಸ ಅದು ಹುಬ್ಬಳ್ಳ ಧಾರವಾಡದೆಲ್ಲಾದ್ರು ಡಾಕ್ಟರ್ಗಳೆಲ್ಲಾದ್ರು ಸಮ್ಮೇಳನ ಮಾಡಿದ್ರೆ ಅವ್ರು ಹೇಳಿದ್ರು, ಡಾಕ್ಟರ್ ರಿಸ್ಪಾಂಡ್ ಡಾಕ್ಟರ್ ಹೇಳಿದ್ರು, ನಮ್ಮ ಗುರುಗಳು ಬೆಸ್ಟ್ ಪೇಷಂಟ್ ಇದ್ದಾರೆ. ಬೆಸ್ಟ್ ಪೇಷಂಟ್ ಅಂದ್ರೆ ಅವ್ರು ಆಮೇಲೆ ಅವ್ರು ಹೇಳಿದ್ರು, ಡಾಕ್ಟರ್ ಹೆಂಗ್ ಹೇಳ್ತಾರೋ ಹಂಗೆ ಔಷಧ ಮತ್ತು ಪಥ್ಯಗಳನ್ನು ಪಾಲಿಸ್ತಾರೆ, ಅದನ್ನು ಬೆಸ್ಟ್ ಪೇಷಂಟ್. ಈ ನಮ್ಮ ಇದು ಲಿವರು ಇದು ಅಲ್ಲ. ಆಮೇಲೆ ಗಟ್ಟರಿಗೆ ಹೋಗಿ ಬಿತ್ತಾರೆ. ಆಮೇಲೆ ಇದೆಲ್ಲ BP ಅಲ್ಲ, ಶುಗರ್ ದಿನ 4 ಸಲ ಇನ್ಸುಲಿನ್, ಶುಗರ್ BP ಅದ. ಇದಾದ್ರಲ್ಲಿ ಇವೆರಡು ಭುಜ ಏನದ, ಇವೆಲ್ಲ ಮಸಲ್ ಟೇರ್ ಆಗಿಲ್ಲ, ಇವೆರಡು ಕೈ ನೋಯಿಸ್ತಾವೆ. ಆಮೇಲೆ ಸ್ಪಾಂಡಲೈಟಿಸ್ ಅದು, ಈ ಬಟ್ಟೆಲ್ಲ ಈಗ ಫಿಂಗರ್ ಆಗಿದೆ, ಇನ್ನೂ ನೋಯ್ತಾವೆ. ಆಮೇಲೆ ಇಲ್ಲೇನಾಗಿತ್ತು ಅಂದ್ರೆ ಇಲ್ಲಿ ಅದು ಸೆಲ್ಯುಲೈಟಿಸ್ ಆಗಿದೆ ಒಂದು ಕಾಲಿಗೆ, ಇವತ್ತಿಗೂ ಕಾಲು ನೋಯಿಸ್ತಿದ್ದು ಆಗ್ತದೆ. ಇನ್ನು 108 ಒಳಗೆ. ಆದ್ರೆ ಇದ್ರೊಳಗೂ ನಾವು ಪುರುಷಾರ್ಥದಿಂದ ಇರೋದು ಸಮಾಧಾನದಲ್ಲಿ ಬರಬೇಕು. ಇದು ನಾವು ಮನುಷ್ಯ ಜನ್ಮದಲ್ಲಿ ಪಡ್ಕೊಂಡು ಯಾವ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿರೋ ಆ ಮನುಷ್ಯ ಜನ್ಮದಲ್ಲಿ ನಾವು ಸಾಧಿಸಬೇಕಾಗಿರ್ತಕ್ಕಂಥ ಪುರುಷಾರ್ಥ ಏನು ಅದಕ್ಕೂ ಮಹಾರಾಜನ ಅನುಗ್ರಹ ಬೇಕು, ಅದಕ್ಕೂ ಭಗವಂತನ ಅನುಗ್ರಹ ಬೇಕು. ಯಾವ ಭಾವದಲ್ಲಿ ಬೇಕು ಅಂದ್ರೆ ನಮಗನ್ನ ಅದರ ಬಗ್ಗೆ ನಮಗೆ ಅನುಕೂಲತೆ ಮಾಡಿಕೊಡುವಂತಹ ಭಾವದಲ್ಲಿ. ಈ ನಿಮಗೆ ಈ ವಿಚಾರಗಳನ್ನು ತಿಳ್ಕೊಂಡು ದೃಷ್ಟಿಯಿಂದ ಎಷ್ಟೊಂದು ಮಹಾರಾಜರ ಅನುಕೂಲ ಮಾಡಿ ಇದು ಅವರ ಕೃಪಾಯ.
ಅವನ ಅನುಗ್ರಹ ಇದೆ. ಇನ್ನಿದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ನಾವು ಪ್ರಯತ್ನ ಮಾಡುವುದೇನದನ್ನು ನಮ್ಮ ಪುರುಷಾರ್ಥ. ಆದ್ದರಿಂದ ಏನಂದ್ರೆ ತನ್ನ ಅಕ್ರಿ ಝುಣಕ ಇದ್ದು ಸಹಿತ ಸಮಾಧಾನ ತಿಳ್ಲಿಕ್ಕೆ ಬರೋದು ನಮ್ಮ ಪುರುಷಾರ್ಥ. ಅಕ್ರಿ ಝುಣಕ ನಮ್ಮ ಪ್ರಾರಂಭ. ಆ ಹೆಂಡತಿಗೆ ಆ ವಿಚಾರ ಬರಲಿಕ್ಕೆ ಪ್ರೇರಣೆ ಕೊಟ್ಟವನು ಭಗವಂತ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಇಂಡಿವಿಜುವಲ್ ಮೈಂಡ್, ಮನಸ್ಸು ಯಾವ್ದಲ್ಲ, ಒಂದು ಇಂಡಿವಿಜುವಲ್ ಮೈಂಡ್ ಅಂಡ್ ಯೂನಿವರ್ಸಲ್ ಮೈಂಡ್. ಹಂಗೆ ನಮ್ಮ ವ್ಯಕ್ತಿಗತ ಮನಸ್ಸನ್ನ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡುವುದೇ ಅಧ್ಯಾತ್ಮ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ವ್ಯಕ್ತಿಗತ ಮನಸ್ಸನ್ನ ನಾವೇನ್ ಮಾಡ್ತೀವಿ, ದೃಷ್ಟಿಯಿಂದ ಮ್ಯಾಲಕ್ಕೆ ಅಂದ್ರೆ ನಾವು ಈ ದೇಹ ಭಾವದಿಂದ ಮ್ಯಾಲಕ್ಕೆ ಎತ್ತಿದ್ರೆ ಮಾತ್ರ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ. ಅದಕ್ಕಾಗಿ ಏನ್ ಮಾಡಬೇಕು, ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಿ ಅಲ್ಲೇನೋ ದೇವಿಗೆ ಅನ್ನಂತೆ ಸಹಿಸಿದ ಹಾಗೆ ಅನ್ನೋದ್ರೆ ಯಾರಿರ್ತಾರೆ ನಮ್ಮನ್ನು ಹಿಂಗ ಈ ಪರಿಸ್ಥಿತಿ ನಮ್ಮನ್ನು ಯಾರಿರ್ತಾರೆ ಅನ್ನೋ ಕಡೆ ಲಕ್ಷ್ಯ ಆದ್ರೆ ನಮಗೆ ದುಃಖ ಆಗುವುದಿಲ್ಲ. ಯಾರಿರ್ತಾರೆ ಭಗವಂತ ಇರ್ತಾರೆ. ಭಗವಂತ ಇಟ್ಟಿರೋದ್ರಿಂದ ನಮಗೆ ಭಗವಂತ ಬೇಕು, ಭಗವಂತನ ಬಗ್ಗೆ ನಮಗೆ ಭಕ್ತಿ ಅದ ಅನ್ನೋ ಭಾವದಿಂದ ನಾವು ಇಟ್ಟಂಗೆ ಇರ್ಲಿಕ್ಕಂದ್ರೆ ಅವನು ನಮ್ಮ ಬಗ್ಗೆ ಅನುಗ್ರಹದ ಭಾವನಾ ಉಂಟಾಗ್ತದೆ. ಈ ರೀತಿಯಾಗಿ ನಮ್ಮ ಮನುಷ್ಯ ಜೀವನದಲ್ಲಿ ಪುರುಷಾರ್ಥ ಮತ್ತು ಪ್ರಯತ್ನ, ಅದರ ಪುರುಷಾರ್ಥ ಮತ್ತು ಭಗವತ್ ಕೃಪಾ ಎರಡೂ ಏನವನ್ನು ಟ್ರ್ಯಾಕ್ ಇದ್ದಲ್ಲಿ ಎರಡೂ ಜೊತೆಗೆ ಹೋಗ್ಬೇಕು. ನಮ್ಮ ಪುರುಷಾರ್ಥನೂ ಹಂಗೆ ಅಷ್ಟ ಪ್ರಮಾಣದಲ್ಲಿ ಹೋಗ್ಬೇಕು ಮತ್ತು ನಮ್ದೇನಂದ್ರೆ ಭಗವತ್ ಕೃಪಾನು ಸಹಿತ ನಮ್ಮ ಅಷ್ಟ ಪ್ರಮಾಣದಲ್ಲಿ ಬೇಕಾಗಿದೆ. ಒಂದು ಯಾವುದೂ ಹೆಚ್ಚಿಲ್ಲ, ಒಂದು ಯಾವುದೂ ಕಡಿಮೆ ಇಲ್ಲ, ಎರಡೂ ಕೂಡಿದಾಗ ಪೂರ್ಣ ಆಗ್ತದೆ. ಭಗವಂತನ 75% ಮಾಡಿರುವ 25% ಆಗಲಿ, 10% ಆಗಲಿ, 5% ಆಗಲಿ, ಅವೇನು ನಮಗ ಬಿಟ್ಟಾದ್ರು ಅದನ್ನ ನಾವು ಮಾಡ್ಬೇಕು. ನಾವು ಮೇನ್ ಸ್ವಿಚ್ ಆನ್ ಮಾಡಿ ಇಟ್ಟಾರ, ನಾವು ಎದ್ದು ಬೆಡ್ ಸ್ವಿಚ್ ಹಾಕದೇ ಇದ್ರೆ ಲೈಟ್ ಹೆಂಗೆ ಅಷ್ಟಾದ್ರೂ ನಾವು ನಮ್ಮ ಪುರುಷ ಪ್ರಯತ್ನ ಮಾಡಬೇಕು ಅಂದ್ರೆ ಮಾತ್ರ ಇದು ಅದ. ಮತ್ತು ನಾವು ನಮ್ಮ ದೇವರ ಪ್ರಾರಂಭಕ್ಕಾಗಿ ಭಗವಂತ ಹೆಂಗಿರ್ತಾರೋ ಅಂತ ಸಮಾಧಾನ ಇಲ್ಲಿ ಕೊಟ್ಟು ನಮಗೇನು ಕರ್ತೃತ್ವ ಆಗಬಾರ್ದು ಅಂದ್ರೆ ಅವ್ರು ಹೇಳಿದಂಗೆ ಆತ್ಮಭಾವದಲ್ಲಿ ಪ್ರತಿಷ್ಠಿತ ಆಗ್ತದೆ. ದೇವಭಾವದಿಂದ ನಾಲ್ಕೆದ್ದು ಆತ್ಮನಿಷ್ಠ ಆಗಿರ್ತದೆ. ಆಮೇಲೆ ದೇವರು ಪ್ರಾರಂಭನ ಮುಗಿದು ಅವನ ಆತ್ಮಭಾವದಲ್ಲಿ ನಿಶ್ಚಿಂತೆ ಆಗಿರ್ತಾರೆ. ಅಲ್ಲಿವರೆಗೂ ಎಲ್ಲಿವರೆಗೂ ನಾವು ಅಜ್ಞಾನ ಭೂಮಿಕಾದಲ್ಲಿದ್ದೀವೋ ಅಲ್ಲಿವರೆಗೂ ನಮ್ಮ ಬದಿ ಬಂದಿರತಕ್ಕಂಥ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಭಗವಂತನ ಒಂದು ಪ್ರಾಪ್ತಿಗಾಗಿ ನಾವು ಏನ್ ತಿಳ್ಕೊಂಡು ಮಾಡ್ಬೇಕು ಅಂದ್ರೆ ಕರ್ಮಣ್ಯವಾದಿಕ ರಸ್ತೆ ಮಹಾಫಲೇಶು ಕದಾಚಿನ ಅನ್ನುವಂಗೆ ಅಲ್ಲದ ಅಪೇಕ್ಷೆಯನ್ನು ಬಿಟ್ಟು ಕರ್ತೃತ್ವಾಭಿಮಾನವನ್ನು ಬಿಟ್ಟು ನಮ್ಮ ಬದಿ ಬರ್ತಿರ್ತಕ್ಕಂಥ ಕರ್ಮಗಳನ್ನು ಭಗವಂತನ ಪೂಜೆಯ ಪುಷ್ಪವನ್ನಾಗಿ ನಾವು ಎರಿಸಿದ್ರೆ ಅದನ್ನ ಸಂತುಷ್ಟನಾಗಿರ್ತಕ್ಕಂಥ ಭಗವಂತ ನಮ್ಮ ಜೀವನದ ಎಲ್ಲಾ ಭಿದ್ಯತೆ, ಹೃದಯ ಗ್ರಂಥಿ ಛಿದ್ದಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರ. ಆ ಭಗವಂತನ ದರ್ಶನ ಆದ್ರೂ ನಮ್ಮ ಹೃದಯ ಗ್ರಂಥಿಯನ್ನು ಬಿಚ್ಚಿ ಹೋಗ್ತದೆ, ಸಂಶಯಗಳೆಲ್ಲ ನಷ್ಟ ಆಗಿ ಹೋಗ್ತವೆ, ಮನುಷ್ಯ ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ಆವಾಗ ನಮ್ಮ ಕರ್ತೃತ್ವನೂ ಮುಗಿತದೆ, ಪ್ರಯತ್ನವೂ ಮುಗಿತದೆ ಮತ್ತು ನಮ್ಮ ಪ್ರಾರಬ್ಧನೂ ಮುಗಿತದೆ, ಜೀವನ ಸಮಾಧಾನ ಪೂರ್ಣ ಆಗ್ತದೆ. ಆದ್ರಿಂದ ಎರಡೂ ಅಷ್ಟ ನಾವು ಪ್ಯಾರಲ್ ಆಗಿಟ್ಕೊಂಡು ಹೋಗಬೇಕಾಗ್ತದೆ. ಆದ್ರಿಂದ ಒಂದು ಭಗವಂತನ ಕೃಪಾ ಎಲ್ಲರೂ ಸಹಿತ ಅದು 10 ಪಟ್ಟಾಗಿ ನಮ್ಗೆ ಸಿಗಬೇಕು. ನಾವು ಪೂಜೆ ಬರಬೇಕು, ಪೂಜೆ ಬರೋದು ನಮ್ಮ ಕೈಯಾಗಿದೆ. ನೀವು ಯಾಕೆ ಪೂಜೆ ಬರ್ಕೋತ ಹೋಗ್ತಿರೋ 10 ಪಟ್ಟು ಬೆಳಕೋತ ಹೋಗ್ತೀವಿ. ಅದು ಒಂದ್ ಇಲ್ಲದೆ ಇದ್ರೆ ಹಿಂದ್ ಒಂದಿಲ್ಲ, ನಾವು 10 ಪೂಜೆ ಬರ್ತೀವಿ, 10 ಶೂನ್ಯ ಬರ್ತೀವಿ, ಅವ್ರಿಗೆ ಏನು ಆಗ್ತಾನೆ ಇಲ್ಲ. ಅದು ಒಂದು ಭಗವಂತನ ಕೃಪಾ. ಮುಂದಿನ ಪೂಜೆ ನಮ್ಮ ಪ್ರಯತ್ನ. ಮುಂದೆ ನೀವು 10 ಪೂಜೆ ಕೊಟ್ಟಂದ್ರೆ ಎಷ್ಟಾಗ್ತದೆ? 10 ಕೋಟಿ ರೂಪಾಯಿ ಆಗ್ತದೆ, ಅದಕ್ಕೂ ಹೆಚ್ಚಿಗೆ ಆಗ್ತದೆ. ಆದ್ರೆ ಹಿಂದೆ ಬಂದಿದ್ರು ಮಾತ್ರ ಎಲ್ಲ ಶಕ್ತಿದ್ರೆ ಹೊರತು ಇಲ್ಲೇ ಇದ್ರೆ ಏನಿಲ್ಲ ಅಂದ್ರೆ ನಮ್ಮ ಪ್ರಯತ್ನ ಎಲ್ಲ ಮಳೆಯಾಗ ಹುಣ್ಸ್ಕೊಂಡು ಕೊಡೋದಂಗೆ ಆಗ್ತದೆ. ಮನೆಯೊಳಗೆ ಹಳಿ ಹುಣ್ಸ್ಕೊಂಡು ಸ್ವಚ್ಛ ತೊಳ್ಕೊಂಬರ್ದು ತಗೊಂಡು ಹಳ್ಳಕ್ಕೆ ಹೋಗಿ ಮಳೆಗೆ ಹೋಗಿ ಸಾಲಿಗೆ ತಗೊಂಡು ಹೋಗಿ ಆ ಸಾಲಿಗೆ ಹಾಕಿ ನೀರು ಹಾಕಿ ಸ್ವಚ್ಛ ತೊಳ್ಕೊಟ್ಟು ಬೀದ ಕೂಡು ಅಂತ ಮನೆಗೆ ಹೋಗೋದು. ನಾವು ಮಾಡಿದ್ದೆಲ್ಲ ಕೊನೆ ಮಳೆಯಾಗ ಹುಣ್ಸ್ಕೊಂಡು ಕೊಡೋದಂಗೆ ಆಗ್ತದೆ. ಭಗವಂತನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ. ಆದ್ದರಿಂದ
ಒಂದು ನಿರ್ಣಯ ಏನು ಅಂದ್ರೆ ಪ್ರಯತ್ನಕ್ಕೂ ಅಷ್ಟೇ ಮಹತ್ವದ, ಭಗವತ್ಕೃಪೆಗೂ ಅಷ್ಟೇ ಮಹತ್ವದೆ, ಪ್ರಾರಬ್ಧಕ್ಕೂ ಅಷ್ಟೇ ಮೂರೂ ಒಂದು ಸಂಬಂಧ ಭಾವದಲ್ಲಿ ಇದ್ರೆ ಮನುಷ್ಯರನ್ನು ಸಾರ್ಥಕ. ಈಗ ಇವತ್ತು ಮತ್ತು ನಾಳೆ 2 ದಿವಸ ಆಗ್ತಾ ಇರುವುದರಿಂದಾಗಿ ಇಲ್ಲಿ ಅನುಗ್ರಹವನ್ನ ಯಾರಿಗೆ ರಾಮನಾಮದ್ದಾಗಲಿ ಧನ್ವಂತರಿ ಮಂತ್ರವನ್ನಾಗಲಿ ಅನುಗ್ರಹ ತೆಗೆದುಕೋಬೇಕು ಅನ್ನುವಂಥ ಇಚ್ಛಾ ಇದ್ದವರಿಗೆ ಅಲ್ಲಿ ನಾವು ಸಂಕಲ್ಪ ಮಾಡಿಸಿ ಅದಕ್ಕನುಸಾರವಾಗಿ ಅನುಗ್ರಹ ಕೊಡ್ತೀವಿ. ಒಂದು ಮುಖ್ಯ ಪ್ರಶ್ನೆ